ಇವತ್ತಿನ ಕಾನ್ಸೆಪ್ಟು ಡೆಮೋ ಟ್ರೇಡಿಂಗ್ ಪ್ರಾಕ್ಟೀಸು. ನೀವು ಇಲ್ಲಿ ಗಂಟ ಏನೇನು ಮಾಡಿದ್ದೀರಾ ಅದು ಜಸ್ಟು ಕಾನ್ಸೆಪ್ಟ್ಗಳ ಮೇಲೆ ಮಾತ್ರ ಪ್ರಾಕ್ಟೀಸ್ ಮಾಡಿರ್ತೀರಾ. ಇವತ್ತಿಂದ ನೀವು ನಿಮ್ಮ ಡೆಮೋ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ತೀರಾ. ಓಕೆ, ನಾನು ಏನೇನು ಕಾನ್ಸೆಪ್ಟ್ಗಳು ಹೇಳಿದ್ದೀನಿ, ಜೊತೆಗೆ ಬ್ಯಾಕ್ ಟೆಸ್ಟಿಂಗ್ ಏನೇನು ಮಾಡಿದ್ದೀರಾ, ಹಾಗೆ ನಿಮ್ಮದೇ ಆದ ರೂಲ್ಸ್ನ ಹೇಗೆ ಬಿಲ್ಡ್ ಮಾಡ್ಕೊಂಡಿದ್ದೀರಾ, ಅದ್ರ ಮೇಲೆ ಈ ಡೆಮೋ ಟ್ರೇಡ್ಸ್ ಜೊತೆಗೆ ವರ್ಕ್ ಮಾಡ್ತೀರಾ. ಸೊ ಈ ಡೆಮೋ ಟ್ರೇಡಿಂದ ನಿಮಗೆ ಏನಾಗುತ್ತೆ ಅಂತಂದರೆ, ನಿಮ್ಮ ಕನ್ಸಿಸ್ಟೆನ್ಸಿ ಆಗಿರ್ಬೋದು, ನಿಮ್ಮ ಡಿಸಿಪ್ಲಿನ್ ಆಗಿರ್ಬೋದು, ಹಾಗೆ ನಿಮ್ಮ ಸೈಕಾಲಜಿ ಆಗಿರ್ಬೋದು, ಇದು ಇಂಪ್ರೂವ್ ಆಗುತ್ತೆ. ಯಾವತ್ತು ಡೆಮೋ ಟ್ರೇಡಿಂಗ್ನ ರಿಯಲ್ ತರ ಟ್ರೀಟ್ ಮಾಡಬೇಕು, ಹೇಗೆ ಯಾವ ತರ ಮಾಡಬೇಕು, ಜೊತೆಗೆ ಬಿಗಿನರ್ಸ್ ಏನೇನು ಮಿಸ್ಟೇಕ್ಸ್ ಮಾಡ್ತಾರೆ ಅನ್ನೋದು ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸಿಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನು ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟೇಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟು ಡೆಮೋ ಟ್ರೇಡ್ಸ್ ಪ್ರಾಕ್ಟೀಸ್. ಇಲ್ಲಿ ಗಂಟ ಏನೇನು ಮಾಡಿದ್ದೀನಿ ಕಂಪ್ಲೀಟ್ಲಿ ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಆಗಿರ್ಬೋದು, ಫಂಡಮೆಂಟಲ್ಸ್ ಆಗಿರ್ಬೋದು, ಓಕೆ, ಇದೆಲ್ಲ ಕಂಪ್ಲೀಟ್ ಆಗಿದೆ. ಸೊ ಇವತ್ತಿಂದ ನಿಮಗೆ ಡೆಮೋ ಪ್ರಾಕ್ಟೀಸ್ ಶುರು ಆಗುತ್ತೆ. ಓಕೆ, ಇಷ್ಟು ದಿನ ನೀವು ಜಸ್ಟ್ ಕಾನ್ಸೆಪ್ಟ್ನ ಅಷ್ಟೇ ಪ್ರಾಕ್ಟೀಸ್ ಮಾಡಿದ್ದು. ಇವತ್ತಿಂದ ನೀವು ಯಾವ್ದಾದ್ರು ಒಂದು ಸ್ಟ್ರಾಟಜಿಗೆ ಫಿಕ್ಸ್ ಆಗಿ, ಅಂದರೆ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ನ ಫಿಕ್ಸ್ ಮಾಡಿ ಅದನ್ನು ಬ್ಯಾಕ್ ಟೆಸ್ಟಿಂಗ್ ಮಾಡಿ ಅದನ್ನು ನೀವು ಡೆಮೋ ಟ್ರೇಡ್ಸಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಇವತ್ತಿಗೆ ಡೇ 59 ಇದರದ್ದು ಡೀಟೇಲ್ ಎಕ್ಸ್ಪ್ಲನೇಷನ್ ತಿಳ್ಕೊಳ್ಳೋಣ. ಮೊದಲಿಗೆ ವಾಟ್ ಈಸ್ ಡೆಮೋ ಟ್ರೇಡಿಂಗ್? ಡೆಮೋ ಟ್ರೇಡಿಂಗ್ ಅಂದರೆ ಏನು? ಡೆಮೋ ಟ್ರೇಡಿಂಗ್ ಮೀನ್ಸ್ ಪ್ರಾಕ್ಟೀಸಿಂಗ್ ಟ್ರೇಡಿಂಗ್ ಯೂಸಿಂಗ್ ವರ್ಚುವಲ್ ಮನಿ ಇನ್ಸ್ಟೆಡ್ ಆಫ್ ರಿಯಲ್ ಮನಿ. ಅಂದರೆ ಇಲ್ಲಿ ಯಾವತ್ತೂ ನೀವು ನಿಮ್ಮ ರಿಯಲ್ ಮನಿಯಿಂದ ಪ್ರಾಕ್ಟೀಸ್ ಮಾಡಲ್ಲ. ಯಾಕಂದರೆ ನಿಮಗೆ ಏನೂ ಗೊತ್ತಿರಲ್ಲ ಮಾರ್ಕೆಟಲ್ಲಿ. ಓಕೆ, ಹೆಂಗೆ ಪ್ಲೇಸ್ ಮಾಡೋದು, ಯಾವ ಥರ SL ಇಡೋದು, ಯಾವ ಥರ TP ಇಡೋದು, ಅದೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದಾಗಲೇ ಬರೋದು. ಸೊ ನೀವು ಅದನ್ನೇನಾದ್ರು ಡೈರೆಕ್ಟು ಲೈವ್ ಅಕೌಂಟಲ್ಲಿ ಹೋಗಿ ಮಾಡ್ತೀರಾ ಅಂತಂದರೆ ನಿಮಗೆ ಕನ್ಫ್ಯೂಷನ್ ಆಗಿ ಲಾಸಸ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ. ಅದ್ರ ಬದಲು ಇಲ್ಲಿ ವರ್ಚುವಲ್ ಮನಿನ ಯೂಸ್ ಮಾಡಿದಿರಿ ಅಂದರೆ ನಿಮ್ಮ ಮನಿ ಅಲ್ಲ, ಇಲ್ಲಿ ಆ್ಯಕ್ಚುಲಿ ಬ್ರೋಕರ್ಸೇ ನಿಮಗೆ ಒಂದು ಫೇಕ್ ಡೆಮೋ ಮನಿ ಕೊಡ್ತಾರೆ. ಸೊ ಅದನ್ನು ಇಟ್ಕೊಂಡು ನೀವು ಟ್ರೇಡ್ಸ್ನ ಮಾಡ್ತೀರಾ. ಸೊ ಇಲ್ಲಿ ನೀವು ಪ್ರಾಪರಾಗಿ ಟ್ರೇಡ್ಸ್ ತೊಗೋತಾ ಹೋದರೆ ನಿಮಗೆ ರಿಸಲ್ಟ್, ನಿಮ್ಮ ಅನಾಲಿಸಿಸ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಇಟ್ ಅಲೌಸ್ ಟ್ರೇಡರ್ಸ್ ಟು ಪ್ರಾಕ್ಟೀಸ್ ಸ್ಟ್ರಾಟಜೀಸ್, ಲರ್ನ್ ಚಾರ್ಟ್ ಟ್ರೇಡಿಂಗ್, ಟೆಸ್ಟ್ ಸೈಕಾಲಜಿ, ಗೇನ್ ಎಕ್ಸ್ಪೀರಿಯನ್ಸ್ ವಿತೌಟ್ ರಿಸ್ಕಿಂಗ್ ರಿಯಲ್ ಕ್ಯಾಪಿಟಲ್. ಟ್ರೇಡರ್ಸಿಗೆ ಇದು ಏನೇನು ಅಲೌ ಮಾಡುತ್ತೆ ಅಂದರೆ ನಿಮ್ಮ ಸ್ಟ್ರಾಟಜೀಸ್ಗಳನ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಡೆಮೋ ಟ್ರೇಡ್ಸ್ನ ಯೂಸ್ ಮಾಡ್ಬೋದು. ಹಾಗೆ ಲರ್ನಿಂಗ್ ಚಾರ್ಟ್ ಟ್ರೇಡಿಂಗ್ ಲರ್ನ್ ಮಾಡೋಕ್ಕೋಸ್ಕರ ನೀವು ಡೆಮೋ ಟ್ರೇಡ್ಸ್ನ ಯೂಸ್ ಮಾಡ್ಬೋದು. ಹಾಗೆ ನಿಮ್ಮ ಸೈಕಾಲಜಿನ, ಓಕೆ, ಇವಾಗ ತುಂಬ ಜನ ಡೆಮೋ ಅಲ್ವಾ ಅಂದ್ಕೊಂಡು ಸುಮ್ಮನೆ ಟ್ರೇಡ್ಸ್ ತೊಗೋತಾನೆ ಇರ್ತಾರೆ, ಸಿಕ್ಕಿದ ಕಡೆ ಎಲ್ಲ ತೊಗೋತಾ ಇರ್ತಾರೆ. ಸೊ ಇದನ್ನು ಸಿಸ್ಟಮ್ಯಾಟಿಕಲಿ ನೀವು ಮಾಡ್ತಾ ಹೋದರೆ ನೀವು ರಿಯಲ್ ಟ್ರೇಡಿಂಗಲ್ಲೂ ಹಾಗೆ ಮಾಡ್ತೀರಾ. ಅದು ಬಿಟ್ಬಿಟ್ಟು ನೀವು ಇಲ್ಲೇ ಏನು ಗ್ಯಾಮ್ಲಿಂಗ್ ಮೈಂಡ್ಸೆಟ್ಟಲ್ಲಿ ಡೈಲಿ ಬೈ ಆ್ಯಂಡ್ ಸೆಲ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಸೊ ಅದರಿಂದ ನಿಮ್ಮ ಸೈಕಾಲಜಿ ಇಂಪ್ರೂವ್ ಆಗಬೇಕು ಅಂತಂದ್ರೂ ನೀವು ಡೆಮೋ ಅಕೌಂಟ್ನ ಯೂಸ್ ಮಾಡ್ತೀರಾ. ಹಾಗೆ ಗೇನ್ ಎಕ್ಸ್ಪೀರಿಯನ್ಸು. ಸೊ ಡೆಮೋ ಅಕೌಂಟಿಂದ ನಿಮಗೇನಾಗುತ್ತೆ, ಎಕ್ಸ್ಪೀರಿಯನ್ಸ್ ಗೇನ್ ಆಗುತ್ತೆ ವಿತೌಟ್ ₹1 ನೀವು ಇಲ್ಲಿ ರಿಸ್ಕ್ ಮಾಡೋದೇನೆ. ಓಕೆ, ಸೊ ಇದು ಯಾರು ನಿಮಗೆ ಡೆಮೋ ಟ್ರೇಡಿಂಗ್ ಮಾಡೋಕ್ಕೆ ಹೇಳಲ್ಲ, ಡೈರೆಕ್ಟ್ ಬರ್ತಾರೆ, ಬ್ರೋಕರ್ನ ಸಜೆಸ್ಟ್ ಮಾಡ್ತಾರೆ. ಸೊ ನೀವು ಆ ಬ್ರೋಕರಲ್ಲಿ ಎಲ್ಲ ಒಡ್ಸ್ಕೊಂಡು ಕಲಿಯೋಷ್ಟೊತ್ತಿಗೆ ಟೈಮ್ ಲೇಟ್ ಆಗಿಬಿಡುತ್ತೆ. ನೀವು ಕಲ್ತು ಬರೋಷ್ಟೊತ್ತಿಗೆ ನಿಮ್ಮ ಕ್ಯಾಪಿಟಲ್ ಎಲ್ಲ ವಾಶ್ ಔಟ್ ಮಾಡ್ಕೋತೀರಾ. ಸೊ ಅದರಿಂದ ಯಾರ್ಯಾರ ಜೊತೆ ಏನೇನು ಕ್ಯಾಪಿಟಲ್ ಇದೆ ಅದನ್ನೆಲ್ಲ ಸೇಫ್ ಮಾಡಿ ಇಟ್ಕೊಳ್ಳಿ. ಆದಷ್ಟು ಡೆಮೋ ಪ್ರಾಕ್ಟೀಸ್ ಮಾಡಿ ನಿಮಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆದಮೇಲೆ ನೀವು ರಿಯಲ್ ಟ್ರೇಡಿಂಗಿಗೆ ಹೋಗ್ಬೋದು. ಓಕೆನಾ? ಸಿಂಪಲ್ ಮೀನಿಂಗ್ ನೋಡೋದಾರೆ ಡೆಮೋ ಅಕೌಂಟ್ ಈಕ್ವಲ್ ಟು ಟ್ರೇಡಿಂಗ್ ಸಿಮ್ಯುಲೇಟರ್. ಡೆಮೋ ಅಕೌಂಟ್ ಅನ್ನೋದು ಒಂದು ಟ್ರೇಡಿಂಗ್ ಸಿಮ್ಯುಲೇಷನ್ ನೀವು ನೋಡಿರ್ಬೋದು, ಗೇಮಲ್ಲೆಲ್ಲ ಕೇಳಿರ್ಬೋದು. ಎಂಥ ಟ್ರಕ್ ಸಿಮ್ಯುಲೇಟರ್, ಕಾರ್ ಸಿಮ್ಯುಲೇಟರ್, ಅಂದರೆ ಎಲ್ಲ ಡೆಮೋ, ರಿಯಲ್ ಗೇಮಿಂಗ್ ಅಲ್ಲ, ಬರೀ ಡೆಮೋ ಓಡಿಸ್ತಾ ಇರ್ತೀವಿ. ಅದೇ ಥರ ಇಲ್ಲಿ ರಿಯಲ್ ಅಕೌಂಟ್ ಟ್ರೇಡಿಂಗ್ ಮಾಡಲ್ಲ, ಜಸ್ಟ್ ಡೆಮೋ ದುಡ್ಡಲ್ಲಿ ನೀವು ಟ್ರೇಡ್ ಮಾಡ್ತಿರ್ತೀರ. ಯು ಟ್ರೇಡ್ ರಿಯಲ್ ಮಾರ್ಕೆಟ್ ಮೂವ್ಮೆಂಟ್ ಬಟ್ ವಿತ್ ಫೇಕ್ ಮನಿ. ಅಂದರೆ ಈ ಡೆಮೋ ಅಕೌಂಟ್ ಯೂಸ್ ಮಾಡೋದ್ರಿಂದ ಏನು ಮಾಡ್ತೀರಾ, ನೀವು ರಿಯಲ್ ಮನಿನ ಇಲ್ಲಿ ರಿಸ್ಕ್ ಮಾಡ್ತಿರಲ್ಲ, ಇಲ್ಲಿ ಫೇಕ್ ಮನಿ ಅನ್ನೋದಿರುತ್ತೆ. ಸೊ ಅದರಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಗೇನ್ ಮಾಡ್ತೀರಾ.
ಓಕೆ, ಅರ್ಥ ಆಯ್ತಲ್ವಾ? ನೆಕ್ಸ್ಟು ವೈ ಡೆಮೋ ಟ್ರೇಡಿಂಗ್ ಇಸ್ ಇಂಪಾರ್ಟೆಂಟ್. ಯಾಕೆ ಡೆಮೋ ಟ್ರೇಡಿಂಗ್ ಅನ್ನೋದು ಇಂಪಾರ್ಟೆಂಟು? ಡೆಮೋ ಟ್ರೇಡಿಂಗ್ ಮಾಡೋದ್ರಿಂದ ಬಿಲ್ಡ್ಸ್ ಕಾನ್ಫಿಡೆನ್ಸ್, ನಿಮ್ಮ ಕಾನ್ಫಿಡೆನ್ಸ್ ಅನ್ನೋದು ತುಂಬ ಬಿಲ್ಡ್ ಆಗುತ್ತೆ. ಹಾಗೆ ಹೆಲ್ಪ್ಸ್ ಬಿಗಿನರ್ಸ್ ಲರ್ನ್ ಸೇಫ್ಲಿ. ಬಿಗಿನರ್ಸಿಗೆ ಯಾವತ್ತು ಡೆಮೋ ಟ್ರೇಡಿಂಗ್ ಅನ್ನೋದು ಸೇಫರ್ ಸೈಡು. ಓಕೆ, ನೀವು ರಿಯಲ್ ಟ್ರೇಡಿಂಗಿಗೆ ಹೋಗಿ ನೋಡಿದ್ದಾದರೆ ಗೊತ್ತಿರುತ್ತೆ. ತುಂಬ ಜನ ಎಕ್ಸ್ಪೀರಿಯನ್ಸ್ ಇರೋರು ಇರ್ತಾರೆ, ಯಾಕಂದರೆ ಅವ್ರಿಗೆ ಡೆಮೋ ಏನೂ ಗೊತ್ತಿರಲ್ಲ, ಡೈರೆಕ್ಟ್ ಹೋಗಿ ಟ್ರೇಡಿಂಗ್ ಮಾಡೋಕ್ಕೆ ಹೋಗಿ ಎಷ್ಟೋ ದುಡ್ಡನ್ನು ಲಾಸ್ ಮಾಡ್ಕೊಂಡಿರ್ತಾರೆ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ, ಯಾವತ್ತು ಡೆಮೋ ಟ್ರೇಡ್ಸಲ್ಲಿ ಪ್ರಾಕ್ಟೀಸ್ ಮಾಡಿ. ಇದರಿಂದ ನಿಮಗೇನಾಗುತ್ತೆ, ಲರ್ನು ಸೇಫಾಗಿ ಮಾಡ್ಬೋದು. ಓಕೆ, ಯಾವುದೇ ಥರ ನಿಮ್ಮ ದುಡ್ಡನ್ನ ರಿಸ್ಕ್ ಮಾಡದೆ ಲರ್ನ್ ಮಾಡ್ಬೋದು. ಇಲ್ಲಿ ಏನು ಗೊತ್ತಾ, ಟ್ರೇಡಿಂಗಲ್ಲಿ ಮೇಯ್ನಾಗಿ ಬೇಕಾಗಿರೋದು ಎಕ್ಸ್ಪೀರಿಯನ್ಸು. ಆ ಎಕ್ಸ್ಪೀರಿಯನ್ಸ್ ಒಂದು ಸಲ ಬಂದುಬಿಟ್ರೆ ಮತ್ತು ನಿಮ್ಮನ್ನ ಯಾರೂ ತಡೆಯೋಕ್ಕಾಗಲ್ಲ. ಓಕೆ, ಅದರಿಂದ ಈ ಎಕ್ಸ್ಪೀರಿಯನ್ಸ್ನ ಗೇನ್ ಮಾಡಿ. ಓಕೆ, ಇಂಪ್ರೂವ್ಸ್ ಎಕ್ಸಿಕ್ಯೂಷನ್ ಸ್ಕಿಲ್. ಅಂದರೆ ನೀವು ಫಾಸ್ಟ್ ಆಗ್ತೀರಾ. ಡೆಮೋ ಟ್ರೇಡ್ಸಲ್ಲಿ ಡೈಲಿ ಟ್ರೇಡ್ಸ್ ತೊಗೊಂಡು ನಿಮಗೆ ನಿಮ್ಮ ಮೈಂಡಿಗೂ ನಿಮ್ಮ ಮಸಲಿಗೂ ಕನೆಕ್ಷನ್ ಬಂದಂಗೆ ನಿಮಗೆ ಅದು ಅಭ್ಯಾಸ ಆಗ್ಬಿಡುತ್ತೆ. ಓಕೆ, ಸೊ ಇಲ್ಲಿ ಎಸ್ ಎಲ್ ಇಡಬೇಕು, ಇಲ್ಲಿ ಟಿ ಪಿ ಇಡಬೇಕು, ಈ ಥರ ಲಾಟ್ ಸೈಜ್ ಕ್ಯಾಲ್ಕುಲೇಟ್ ಮಾಡಬೇಕು, ಇಲ್ಲಿ ಎಂಟ್ರಿ ಮಾಡಬೇಕು. ಓಕೆ, ಇದೇ ನಮ್ಮ ಟಿ ಪಿ, ಇದೇ ನಮ್ಮ ಎಸ್ ಎಲ್ಲು, ಯಾವ ಥರ ಆರ್ಡ್ರನ್ನ ಬೈ ಲಿಮಿಟಲ್ಲಿ ಪ್ಲೇಸ್ ಮಾಡಬೇಕು, ಪ್ರತಿಯೊಂದು ನಿಮಗೆ ಅರ್ಥ ಆಯ್ತಾ ಬರುತ್ತೆ. ಓಕೆ, ಡೆಮೋ ಮಾಡೋದ್ರಿಂದ. ಅದೇ ರಿಯಲಲ್ಲಿ ಹೋಗ್ಬಿಟ್ಟು ನೀವು ಟ್ರೇಡ್ ಪ್ಲೇಸ್ ಮಾಡಿರ, ಎಸ್ ಎಲ್ ಇಡೋಕ್ಕೆ ಗೊತ್ತಿಲ್ಲ ಅಂತಂದರೆ ಮಾರ್ಕೆಟ್ ಏನಾದ್ರು ಡೌನ್ ಬಂದರೆ ಏನಾಗುತ್ತೆ ಹೇಳಿ, ನೀವು ಕಂಪ್ಲೀಟ್ ಏನು ಕ್ಯಾಪಿಟಲ್ ಹಾಕೊಂಡಿರ್ತೀರ ಎಲ್ಲ ವಾಶೌಟ್ ಆಗುತ್ತೆ. ಸೊ ಅದನ್ನು ಎಕ್ಸಿಟ್ ಮಾಡೋಕ್ಕೂ ಗೊತ್ತಾಗಿಲ್ಲ ಅಂತಂದರೆ ಕಂಪ್ಲೀಟ್ಲಿ ಟ್ರೇಡಿಂಗ್ನೇ ಬಿಟ್ಬಿಡ್ತೀರಾ. ಟ್ರೇಡಿಂಗ್ ಗ್ಯಾಮ್ಲಿಂಗ್ ಆಗಿರೋದು ಡೆಮೋ ಟ್ರೇಡಿಂಗ್ ಫಸ್ಟ್ ಸ್ಟಾರ್ಟ್ ಮಾಡೋದೆ ಡೈರೆಕ್ಟ್ ಟ್ರೇಡಿಂಗ್ ಮಾಡಿದಾಗ. ಸಿಂಪಲ್ ಎಕ್ಸಾಂಪಲ್, ನಾನು ಯಾವತ್ತೂ ಕಾರ್ದೇ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಕಾರ್ ನಿಮಗೆ ಓಡ್ಸೋಕ್ಕೆ ಬರಲ್ಲ, ಯಾರೋ ಕಾರ್ ಕೊಟ್ಟಿದ ತಕ್ಷಣ ಡೈರೆಕ್ಟ್ ತಗೋಗಿ ನೀವು ಅದನ್ನು ಡೆಮೋದಲ್ಲೆಲ್ಲೂ ಪ್ರಾಕ್ಟೀಸ್ ಮಾಡೋದೆ ಅಂದರೆ, ಇವಾಗ ನಿಮಗೆ ಕಾರ್ ಕಲ್ಸೋಕ್ಕಿಂತ ಮುಂಚೆ ಇದು ಸ್ಟೇರಿಂಗು, ಇದು ಹ್ಯಾಂಡ್ಲು, ಇದು ಬ್ರೇಕು, ಇದು ಎಕ್ಸಲೇಟ್ರ್ ಅಂತ ಹೇಳ್ತಾರೆ. ಸೊ ಯಾಕೆ ಹೇಳ್ತಾರೆ ಅಂತಂದರೆ ನಿಮಗೆ ಗೊತ್ತಾಗಬೇಕು ಅಂತ. ನಿಮಗೇನು ಗೊತ್ತಿಲ್ಲದೆ ಸುಮ್ಮನೆ ಕೀ ಸ್ಟಾರ್ಟ್ ಮಾಡಿಬಿಟ್ಟು ಆಕ್ಸಲೇಟ್ರ್ ಮೇಲೆ ಕಾಲಿಟ್ಕೊಂಡು ಹೋದರೆ ಏನಾಗಿದೆ ಹೇಳಿ, ಎಲ್ಲರೂ ಹೋಗಿ ಆಕ್ಸಿಡೆಂಟ್ ಮಾಡ್ಕೋತೀರ. ಅದೇ ಥರ ರಿಯಲ್ ಅಕೌಂಟಲ್ಲೂ ಆಗುತ್ತೆ. ಓಕೆ, ಸೊ ಅದರಿಂದ ಡೆಮೋನ ಯೂಸ್ ಮಾಡಬೇಕು. ಹಾಗೆ ಟೆಸ್ಟ್ ಸ್ಟ್ರಾಟಜಿ ಪರ್ಫಾರ್ಮೆನ್ಸ್. ಇವಾಗ ಯಾರೇ ಏನೇ ಸ್ಟ್ರಾಟಜಿ ಕೊಟ್ಟರು ನೀವು ಅದನ್ನ ಡೆಮೋದಲ್ಲಿ ಫಸ್ಟು ರಿಸಲ್ಟ್ ತರಿಸ್ಬೇಕು. ಓಕೆ, ಒಳ್ಳೆ ರಿಸಲ್ಟ್ ಬರ್ತಿದೆ ಅಂತಂದರೆ ಮಾತ್ರ ನೀವು ರಿಯಲ್ ಟ್ರೇಡಿಂಗಿಗೆ ಎಂಟ್ರ್ ಆಗಬೇಕು. ನಿಮಗೆ ಒಳ್ಳೆ ರಿಸಲ್ಟ್ ಬರ್ತಿಲ್ವಾ, ನೀವೇನೋ ಸಮಥಿಂಗ್ ಅಲ್ಲಿ ಆ್ಯಡ್ ಮಾಡ್ಕೋಬೇಕು, ಅಂದರೆ ಸಮಥಿಂಗ್ ಚೇಂಜಸ್ ಮಾಡ್ಕೋಬೇಕು. ನೀವೇನೋ ಮಾಡ್ತಿರೋ ತಪ್ಪಿರುತ್ತೆ. ಓಕೆ, ಮಾರ್ಕೆಟ್ದು ಯಾವುದೇ ಥರ ತಪ್ಪಿರಲ್ಲ, ಎಲ್ಲ ನಮ್ಮದೇ ಮಿರರು. ನಾವೇನು ತಪ್ಪು ಮಾಡ್ತಿರ್ತೀವಿ ಅದು ಅಲ್ಲಿ ತೋರಿಸ್ತಾ ಇರುತ್ತೆ. ಸೊ ಅದನ್ನು ನೀವು ಇಂಪ್ರೂವ್ ಮಾಡಿ ನೀವು ಒಬ್ಬ ಪ್ರೊಫೆಷ್ನಲ್ ಆದಾಗ ನೀವು ರಿಯಲ್ ಟ್ರೇಡಿಂಗಿಗೆ ಎಂಟ್ರ್ ಆಗ್ಬೋದು. ಹಾಗೆ ರೆಡ್ಯೂಸಸ್ ಬಿಗಿನರ್ ಮಿಸ್ಟೇಕು. ನೀವು ಬಿಗಿನರ್ಸ್ಗಳು ಏನೇನೋ ರಿಯಲ್ ಟ್ರೇಡಿಂಗಲ್ಲಿ ಮಾಡ್ತಾರೆ, ಆ ರಿಸ್ಕೆಲ್ಲ ಡೆಮೋ ಟ್ರೇಡಿಂಗ್ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಓಕೆನಾ? ನೆಕ್ಸ್ಟು ಇಂಪಾರ್ಟೆಂಟ್ ಟ್ರೂತ್ ನೋಡಿದರೆ, ಮೋಸ್ಟ್ ಬಿಗಿನರ್ಸ್ ರಶ್ ಇಂಟು ಲೈವ್ ಟ್ರೇಡಿಂಗ್ ಟೂ ಅರ್ಲಿ. ತುಂಬ ಜನ ಬಿಗಿನರ್ಸ್ ಏನು ಮಾಡ್ತಾರೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಯಾರಿಗೂ ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ. ಓಕೆ, ಈ ಜೆನ್ಸಿ ಕಿಡ್ಸ್ ಏನಿದ್ದಾರೆ ಇವ್ರು ಯಾರು ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇಲ್ಲ. ಓಕೆ, ಇವ್ರಿಗೆ ಹೆಂಗಂದರೆ ಸಿಂಪಲಾಗಿ ದುಡ್ಡು ಬರಬೇಕು. ಸೊ ಯಾರೋ ಹೇಳ್ತಾರೆ, ಟ್ರೇಡಿಂಗಲ್ಲಿ 1 ಲಕ್ಷ ಹಾಕಿದ್ರೆ 2 ಲಕ್ಷ ಬರುತ್ತೆ ಕಣಪ್ಪ, ಟ್ರೇಡಿಂಗ್ ಮಾಡೋಣ. ಸರಿ, ಟ್ರೇಡಿಂಗ್ ಮಾಡೋಣ, ಹೆಂಗೆ ಮಾಡಬೇಕು ಅಂತ ತಿಳ್ಕೊಳ್ಳೋಕ್ಕೆ ಹೋಗಲ್ಲ. ಜಸ್ಟ್ 1 ಲಕ್ಷ ತಗೊಬಂದ್ಬಿಟ್ಟು ಏನು ಮಾಡ್ತಾರೆ, ಡೈರೆಕ್ಟ್ ಲೈವ್ ಟ್ರೇಡಿಂಗಿಗೆ ಹಾಕೋತಾರೆ. ಏನೂ ಗೊತ್ತಿರಲ್ಲ. ಸೊ ಲಾಸಸ್ ಅನ್ನೋದನ್ನ ಫೇಸ್ ಮಾಡ್ಕೋತಾರೆ. ಇಲ್ಲಿ ರಿಸಲ್ಟ್ ನೋಡಿದರೆ ಎಮೋಷ್ನಲ್ ಮಿಸ್ಟೇಕ್ಸು, ಒಂದು ಎಸ್ ಎಲ್ ಏನೋ ಒಂದು ಆಗಿರುತ್ತೆ, ಮತ್ತೆ ಟ್ರೇಡ್, ಯಾಕಂದರೆ ಗೊತ್ತಿಲ್ಲ ಎಲ್ಲಿ ತಗೋಬೇಕು, ಎಲ್ಲಿ ಸೆಲ್ ಮಾಡ್ಬೇಕು ಗೊತ್ತಿಲ್ಲ, ಸುಮ್ಮನೆ ರ್ಯಾಂಡಮ್ ಬೈ ಆ್ಯಂಡ್ ಸೆಲ್ ಮಾಡ್ತಾರೆ. ಸೊ ಅದನ್ನೇ ಎಮೋಷ್ನಲ್ ಮಿಸ್ಟೇಕ್ಸ್ ಅಂತ ಕರೆಯೋದು. ಹಾಗೆ ಓವರ್ ಟ್ರೇಡಿಂಗ್ ಮಾಡ್ತಾರೆ ಪದೇ. ಇವಾಗ ಪಟ್ಟಂತೆ ಎಂಟ್ರ್ ಆಗೋದು, 1 ಲಕ್ಷ ಕ್ಯಾಪಿಟಲ್ ತಂದಿರ್ತಾನೆ, ಪಟ್ಟಂತೆ ಎಂಟ್ರ್ ಆದಂಗೆ $10 ಪ್ರಾಫಿಟ್ ಬಂದಿರುತ್ತೆ, ಎಕ್ಸಿಟ್ ಆಯ್ತಾನೆ. ನೆಕ್ಸ್ಟ್ ಇನ್ನೊಂದು ಟ್ರೇಡ್ ತೊಗೋತಾನೆ, ಗೊತ್ತಿಲ್ಲ ಎಲ್ಲಿಗೆ ಹೋಯ್ತದೆ ಮಾರ್ಕೆಟ್ ಅಂತ ಗೊತ್ತಿಲ್ಲ, ಡೈರೆಕ್ಟ್ ಎಂಟ್ರ್ ಆಯ್ತಾನೆ, $20 ಮೈನಸ್ ಆಯ್ತದೆ, ಎಕ್ಸಿಟ್ ಆಯ್ತಾನೆ. ಸೊ ಇದನ್ನೇ ಪದೇ ರಿಪೀಟ್ ಮಾಡ್ತಾನೆ ಇರ್ತಾರೆ. ಕೊನೆಗೆ ಆ ಓವರಾಲ್ ಮಂತ್ ನೋಡೋ ಅಷ್ಟೊತ್ತಿಗೆ ಆ 1 ಲಕ್ಷ ಕ್ಯಾಪಿಟಲ್ನ ಕಳ್ಕೊಂಡಿರ್ತಾನೆ. ನಾನು ಬಿಗಿನಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಜಸ್ಟ್ 1 ಟ್ರೇಡಲ್ಲೇ 1 ಲ್ಯಾಕ್ ಕೊಡ್ಸ್ಕೊಂಡಿದ್ದೀನಿ, ಬಿಕಾಸ್ ನಂಗೆ ಗೊತ್ತಿಲ್ಲ ಮಾರ್ಕೆಟ್ ಬಗ್ಗೆ. ಓಕೆ, ನಾನು ಇಂಡಿಯನ್ ಮಾರ್ಕೆಟಿಂದ ಫಾರೆಕ್ಸ್ ಬಂದಿದ್ದು. ಸೊ ಇಂಡಿಯನ್ ಮಾರ್ಕೆಟ್ ನಾಲೆಡ್ಜ್ ಇಟ್ಕೊಂಡೆ ಫಾರೆಕ್ಸಲ್ಲಿ ಮಾಡೋಣ ಅಂತ ಬಂದೆ. ಬಟ್ ಒಂದೇ ಟ್ರೇಡಲ್ಲಿ 1 ಲಕ್ಷ ಗಾಲಿ. ಓಕೆ, ಅದರಿಂದ ಬಿ ಸೇಫ್. ಯಾವತ್ತೂ ಸೇಫಿಂದನೇ ಆಟ ಆಡಬೇಕು. ಇಲ್ಲಿ ದುಡ್ಡಿದೆ, ಇಲ್ಲ ಅಂತಲ್ಲ, ಇದೊಂಥರ ಸಮುದ್ರ ಥರ. ನಾವು ಎತ್ಕೊಳ್ಳೋ ದುಡ್ಡೆಲ್ಲ ಜಸ್ಟ್ 1% ಇಲ್ಲ, 0.00001% ಅಷ್ಟೇ ದುಡ್ಡು ನಾವು ಎತ್ಕೊಳ್ಳೋದು. ಅದನ್ನು ಎತ್ಕೋಬೇಕು ಅಂದರೆ ನಿಮಗೆ ಸ್ಕಿಲ್ ಬೇಕು. ಓಕೆ, ಹಾಗೆ ಬಿಗ್ ಲಾಸಸ್, ನಾನು ಹೇಳ್ದಂಗೆ ಬಿಗ್ ಲಾಸಸ್ಗಳಾಗುತ್ತೆ. ಡೆಮೋ ಟ್ರೇಡಿಂಗ್ ಹೆಲ್ಪ್ಸ್ ಅವಾಯ್ಡ್ ದಿಸ್. ನೀವು ಡೆಮೋ ಟ್ರೇಡಿಂಗ್ ಮಾಡೋದ್ರಿಂದ ಇಷ್ಟನ್ನೆಲ್ಲ ಅವಾಯ್ಡ್ ಮಾಡ್ಕೋಬೋದು. ಓಕೆ, ಸೊ ಅದರಿಂದ ಡೆಮೋ ಪ್ರಾಕ್ಟೀಸ್ ಮಾಡಿ. ಬಿಗಿನರ್ಸ್ ಯಾರ್ಯಾರು ಇದ್ದೀರಾ, ಕಂಪ್ಲೀಟ್ ಈ 100 ಡೇಸ್ ಮುಗಿಯೋ ಗಂಟ ಯಾರೂ ಲೈವ್ ಟ್ರೇಡಿಂಗ್ ಆಗಲಿ ಅಥವಾ ಫಂಡೆಡ್ ಅಕೌಂಟ್ಸಿಗಾಗಲಿ ಹೋಗಬೇಡಿ. ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ, ಆಲ್ರೆಡಿ ಮಾರ್ಕೆಟ್ ಬಗ್ಗೆ ಗೊತ್ತಿದೆ, ನಿಮಗೆ ಪೇಷನ್ಸ್ ಇದೆ, ಡಿಸಿಪ್ಲಿನ್ ಇದೆ, ಹಾಗೆ ಪಕ್ಕಾ ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡ್ತೀರಾ ಅಂತಂದವ್ರು ಮಾತ್ರ ರಿಯಲ್ ಟ್ರೇಡಿಂಗಿಗೆ ಹೋಗಿ. ಓಕೆ, ನಿಮ್ಗೆ ಏನಾದ್ರು ರಿಯಲ್ ಟ್ರೇಡಿಂಗಲ್ಲಿ ಟ್ರೇಡ್ ಮಾಡಬೇಕು ಅಂತ ಏನಾರು ಇದ್ದರೆ, ಅಂದರೆ ಎಕ್ಸ್ಪೀರಿಯನ್ಸ್ ಇರೋ ಟ್ರೇಡರ್ಸ್ ಯಾರು ಇದ್ದರೆ, ಡಿಸ್ಕ್ರಿಪ್ಷನಲ್ಲಿ ನಾನು ರಿಯಲ್ ಟ್ರೇಡಿಂಗ್ದು
ಅಕೌಂಟ್ದು ಲಿಂಕ್ ಹಾಕಿರ್ತೀನಿ. ಈ ಲಿಂಕ್ ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಅದ್ರ ಕೆಳಗಡೆ ವಾಟ್ಸಪ್ ಕಮ್ಯುನಿಟಿ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಬಂದು ನೀವು ನನಗೆ ಪರ್ಸ್ನಲ್ ಮೆಸೇಜ್ ಹಾಕಿದರೆ ನಿಮಗೆ ಲಿಂಕನ್ನು ಸಿಗುತ್ತೆ. ಜೊತೆಗೆ ಇದು ಅಕೌಂಟ್ ಹೇಗೆ ಓಪನ್ ಮಾಡಬೇಕು, ಪ್ರತಿಯೊಂದು ಹೇಗೆ ಡೆಪಾಸಿಟು ಹೇಗೆ ವಿತ್ಡ್ರಾ ಮಾಡಬೇಕು, ಯಾವ ಥರ MT5 ಕನೆಕ್ಟ್ ಮಾಡಬೇಕು ಎಲ್ಲ ಇನ್ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ಅದರಿಂದ ಬಿಗಿನರ್ಸ್ ಆದವರು ಯಾವತ್ತೂ ಲೈವ್ ಟ್ರೇಡಿಂಗಿಗೆ ನಿಮಗೆ ಒಂದು ರಿಸಲ್ಟ್ ಬರೋಗಂಟ ಬರಬೇಡಿ. ಓಕೆನಾ? ವಾಟ್ ಟು ಪ್ರಾಕ್ಟೀಸ್ ಇನ್ ಡೆಮೋ ಟ್ರೇಡಲ್ಲಿ ನೀವು ಏನೇನು ಪ್ರಾಕ್ಟೀಸ್ ಮಾಡ್ತೀರಾ? ಫಸ್ಟ್ ಒನ್ನು ಮಾರ್ಕೆಟ್ ಸ್ಟ್ರಕ್ಚರ್ ಅನಾಲಿಸಿಸ್ ಏನು ಪ್ರಾಕ್ಟೀಸ್ ಮಾಡ್ತೀರಾ? ಎಂಟ್ರಿ ಕನ್ಫರ್ಮೇಷನ್ ಪ್ರಾಕ್ಟೀಸ್ ಮಾಡ್ತೀರಾ? ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ? ಹಾಗೆ ಟ್ರೇಡ್ ಎಕ್ಸಿಕ್ಯೂಷನ್ ಮಾಡ್ತೀರಾ? ಹಾಗೆ ಟ್ರೇಡಿಂಗ್ ಸೈಕಾಲಜಿ ಅಂದರೆ ಏನು ಅಂತ ತಿಳ್ಕೊತೀರಾ. ಓಕೆನಾ? ಸೊ ಇದೆಲ್ಲ ನಾನು ಮುಂಚೆನೇ ಹೇಳಿದ್ದೀನಿ ಇನ್ ಡೀಟೇಲ್ ಆಗಿ. ಯಾರಾದರೂ ಈ ವಿಡಿಯೋ ಹೊಸ್ದಾಗಿ ನೋಡ್ತಿದ್ರೆ ಪಾರ್ಟ್ 0 ಇಂದನೇ ಸ್ಟಾರ್ಟ್ ಮಾಡಿ, ನಿಮಗೆ ಕಂಪ್ಲೀಟ್ಲಿ ಫಾರೆಕ್ಸ್ ಟ್ರೇಡಿಂಗ್ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಓಕೆನಾ? ನೆಕ್ಸ್ಟು ಗೋಲ್ ಆಫ್ ಡೆಮೋ ಟ್ರೇಡಿಂಗ್ ಮಾಡೋದ್ರಿಂದ ಮೇಯ್ನ್ ಗೋಲ್ ಏನು? ನಾಟ್ ಟು ಮೇಕ್ ಫೇಕ್ ಮನಿ. ಇದು ತುಂಬ ದುಡ್ಡು ಮಾಡೋಕ್ಕಿರೋ ಇದಲ್ಲ. ಏನು ಫೇಕ್ ಮನಿಯಿಂದ ನಾವೇನು ಇಲ್ಲಿ ದುಡ್ಡು ಮಾಡಲ್ಲ. ಮೇಯ್ನ್ ಏನು ಇಂಟೆನ್ಷನ್ ಏನು ಡೆಮೋ ಟ್ರೇಡಿಂಗಲ್ಲಿ ಮಾಡೋ ಇಂಟೆನ್ಷನ್ ಏನಂತಂದರೆ ಬಿಲ್ಡ್ ಕನ್ಸಿಸ್ಟೆನ್ಸಿ. ಅಂದರೆ ನಮ್ಮ ಸ್ಕಿಲ್ ಏನು ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ನಾವು ಈ ಡೆಮೋ ಟ್ರೇಡಿಂಗ್ ಯೂಸ್ ಮಾಡೋದು. ಇಲ್ಲಿ ನಿಮ್ಗೆ ಯಾವುದೇ ಥರ ದುಡ್ಡು ಏನು ಆಗಲ್ಲ. ಓಕೆ, ಫೇಕ್ ಮನಿ ಇರೋದ್ರಿಂದ ಇಲ್ಲಿ ಯಾವುದೇ ಥರ ದುಡ್ಡಾಗಲ್ಲ. ಬಟ್ ನಿಮಗೆ ಅದೊಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಹಾಗೆ ನಿಮ್ಮ ಡಿಸಿಪ್ಲಿನ ಇಂಪ್ರೂವ್ ಮಾಡೋಕ್ಕೋಸ್ಕರ ನಾವು ಡೆಮೋ ಟ್ರೇಡಿಂಗ್ನ ಯೂಸ್ ಮಾಡಬೇಕು. ಹಾಗೆ ಪ್ರಾಕ್ಟೀಸ್ ಎಕ್ಸಿಕ್ಯೂಷನ್ ತುಂಬ ಸ್ಪೀಡ್ ಆಗಬೇಕು. ಟ್ರೇಡಿಂಗಲ್ಲಿ ಎಷ್ಟು ಸ್ಪೀಡ್ ಇರ್ತೀರಾ ಅಷ್ಟು ಬೇಗ ಎಕ್ಸಿಕ್ಯೂಷನ್ ಆಗುತ್ತೆ. ಸ್ವಲ್ಪ ಸ್ಲಿಪ್ಪೇಜ್ ಆದರೂ ನಿಮಗೆ ಆಚೆ ಈಚೆ ಹೊಡ್ತಾ ಅನ್ನೋದು ಸಿಗುತ್ತೆ. ಸೊ ಅದರಿಂದ ಯಾವತ್ತೂ ಡೆಮೋ ಟ್ರೇಡಿಂಗ್ನ ಯಾವ ಥರ ಟ್ರೀಟ್ ಮಾಡಿ ಅಂದರೆ, ಓಕೆ ಇದು ನಾನು ಡೆಮೋ ಟ್ರೇಡಿಂಗ್ ಮಾಡ್ತಿರೋದು ಪ್ರಾಕ್ಟೀಸಿಂಗಿಗೆ ಅಷ್ಟೇ, ಇಲ್ಲಿ ದುಡ್ಡು ಮಾಡೋಕ್ಕಲ್ಲ ನಾನು ಬಂದಿರೋದು, ನಾನು ಕಲಿಯೋಕ್ಕೋಸ್ಕರ ಬಂದಿದ್ದೀನಿ. ಸೊ ನನ್ನ ರಿಸ್ಕ್ ಮ್ಯಾನೇಜ್ಮೆಂಟ್ ಆಗಲಿ, ನನ್ನ ಸೈಕಾಲಜಿ ಆಗಲಿ, ನನ್ನ ಎಮೋಷನ್ ಕಂಟ್ರೋಲ್ ಆಗಲಿ, ಇದನ್ನೆಲ್ಲ ನಾನು ಪ್ರಾಪರಾಗಿ ಮಾಡ್ಕೊಳ್ಳೋಕ್ಕೆ ಡೆಮೋ ಟ್ರೇಡಿಂಗ್ನ ಯೂಸ್ ಮಾಡ್ತಿದ್ದೀನಿ ಅಂತ ಇವತ್ತೇ ಮೈಂಡ್ಸೆಟ್ಟಿಗೆ ಫಿಕ್ಸ್ ಮಾಡ್ಕೊಳ್ಳಿ. ಅದು ಫಿಕ್ಸ್ ಆಗಿ ಅಲ್ಲಿಂದ ಒಂದು ಚೆನ್ನಾಗಿರೋ ರಿಸಲ್ಟ್ ಬರ್ತಾ ಇದೆ ಅಂತಂದಾಗ ಮಾತ್ರ ನೀವು ಲೈವಿಗೆ ಬರಬೇಕು. ಓಕೆನಾ? ನೆಕ್ಸ್ಟು ಕಾಮನ್ ಬಿಗಿನರ್ ಡೆಮೋ ಮಿಸ್ಟೇಕ್ಸ್. ಅಂದರೆ ಬಿಗಿನರ್ಸು ಏನೇನು ಕಾಮನ್ ಆಗಿ ಮಿಸ್ಟೇಕ್ಸ್ ಮಾಡ್ತಾರೆ ಅಂದರೆ, ಟ್ರೀಟಿಂಗ್ ಡೆಮೋ ಲೈಕ್ ಎ ಗೇಮ್. ಯಾಕಂದರೆ ಡೆಮೋ ಟ್ರೇಡ್ಸಲ್ಲಿ ನಿಮಗೆ ಲಾಸ್ ಆದರೂ ನಿಮ್ಮ ದುಡ್ಡು ಏನು ಹೋಗಲ್ಲ. ಸೊ ನೀವೇನು ಮಾಡ್ತೀರಾ? ಇಷ್ಟ ಬಂದಿದ್ದ ಕಡೆ ಬೈ ಮಾಡೋದು, ಇಷ್ಟ ಬಂದಿದ್ದ ಕಡೆ ಸೆಲ್ ಮಾಡೋದು. ಅಂದರೆ ರ್ಯಾಂಡಮ್ ಎಂಟ್ರೀಸ್ ವಿತ್ ಹ್ಯೂಜ್ ಲಾಟ್ ಸೈಜಸ್ಸು ಯಾವತ್ತು 0.1 0.10 ಮಾಡಿ ಅಂತಂದೆ. ಯಾಕಂತಂದರೆ ನೀವು ಡೆಮೋ ಟ್ರೇಡ್ಸಲ್ಲಿ ಈ ಥರ ಲಾಟ್ ಸೈಜ್ ಮೇಂಟೈನ್ ಮಾಡೋದ್ರಿಂದ ನೀವು ರಿಯಲ್ ಟ್ರೇಡಿಂಗಿಗೆ ಹೋದಾಗಲೂ ತುಂಬ ಲಾಟ್ ಸೈಜ್ನ ನೀವು ತಗೊಳ್ಳಲ್ಲ. ಓಕೆನಾ? ಇದೇ ರೀಸನ್ನು. ನೀವೇನಾದರೂ ಇಲ್ಲಿ 1 ಲಾಟ್ ಟ್ರೈ ಮಾಡ್ತಾ ಇದ್ದೀರಾ, ಪ್ರತಿದಿನ 1 ಲಾಟಲ್ಲಿ ಟ್ರೇಡ್ ಮಾಡ್ತೀರಾ ಅಂತಂದರೆ, ನೀವು ರಿಯಲಿಗೆ ಹೋದಾಗಲೂ ಇಲ್ಲಿ 1 ಲಾಟ್ ಬೈ ಮಾಡಿದಾಗ ನಿಮಗೆ $300-400 ಮೈನಸ್ಸು ಪ್ರಾಫಿಟ್ಸು ತೋರಿಸ್ತಿರುತ್ತೆ. ಅದೇ ಥರ ನೀವು ರಿಯಲಲ್ಲೂ 1 ಲಾಟ್ ಏನಾದ್ರು ತಗೊಬಿಟ್ರೆ, 1 ಲಕ್ಷ ಕ್ಯಾಪಿಟಲ್ ತಗೊಬಂದ್ಬಿಟ್ಟು 1 ಲಾಟೆಲ್ಲ ಬೈ ಮಾಡಿಬಿಟ್ರೆ, ನಿಮ್ಗೆ ಯಾವ ಲೆವೆಲ್ ಏನನ್ನೋದು ಹಾರರ್ ಮೂವೀಸ್ ನೋಡೋದೇ ಬೇಡ, ಅಷ್ಟು ಭಯನ ಜಸ್ಟ್ ಟ್ರೇಡಿಂಗ್ ತೋರಿಸ್ಬಿಡುತ್ತೆ. ಯಾಕಂದರೆ ಆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಮೂಮೆಂಟ್ಸೇ ನಿಮಗೆ 1 ಲಾಟಲ್ಲಿ ಹೆಂಗೆ ಕಾಣಿಸ್ತಿರುತ್ತೆ ಅಂತಂದರೆ ಆ ಲೆವೆಲ್ ಇರುತ್ತೆ. ಅದು ತಡ್ಕೊಳಕ್ಕಾದವನಿಗೆ ಮಾತ್ರ ತಡ್ಕೊಳಕ್ಕಾಗೋದು. ಓಕೆನಾ? ಇದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ನೋ ರಿಯಲ್ ಲರ್ನಿಂಗ್ ಹ್ಯಾಪನ್ಸ್. ಯಾವುದೇ ಥರ ಲರ್ನಿಂಗ್ ಇಲ್ಲಿ ನೀವು ಕಲಿಯಲ್ಲ. ಓಕೆ, ನೀವು ಡೆಮೋನ ಒಂಥರ ಗ್ಯಾಮ್ಲಿಂಗ್ ಥರ ಟ್ರೀಟ್ ಮಾಡಿದರೆ ಬೆಟರು. ಟ್ರೇಡ್ ಡೆಮೋ ಸೀರಿಯಸ್ಲಿ. ನೀವು ಏನು ಮಾಡಿ, ನಮ್ಮ ಕಮ್ಯುನಿಟಿಲಿ ಯಾರ್ಯಾರು ಇದ್ದೀರಾ, ನೀವು ಏನು ಮಾಡಿ ಅಂತಂದರೆ ಡೆಮೋನ ವಿತ್ ಫುಲ್ ಡಿಸಿಪ್ಲಿನ್ ಆಗಿ ಫಾಲೋ ಮಾಡಿ. ಓಕೆ, ನಿಮಗೆ ಎಷ್ಟು ಡಿಸಿಪ್ಲಿನ್ ಫಾಲೋ ಮಾಡೋಕ್ಕಾಗುತ್ತೋ ಅಷ್ಟು ಡಿಸಿಪ್ಲಿನಿಂದ ಫಾಲೋ ಮಾಡಿ. ಒಳ್ಳೆ ರಿಸಲ್ಟ್ನ ತೆಗೀರಿ. ದಿನಕ್ಕೆ 2 ಟ್ರೇಡು, ಒಳ್ಳೆ ಕ್ವಾಲಿಟಿ ಸೆಟಪ್ಸ್ನ ನೋಡಿ. ಓಕೆ, ಓವರಾಲ್ ಮಂತಿಗೆ ಏನಾಯಿತು ನೋಡಿ, ಮತ್ತು ಒಂದೊಂದು ವೀಕಿಗೆ ಏನೇನಾಯಿತು, ಇವತ್ತು ಈ ವೀಕ್ ಕಳೆದೋಯ್ತು ಅಂತ ಅಂದ್ಕೊಳ್ಳಿ. ಈ ವೀಕಲ್ಲಿ ನೀವು ಏನೇನು ಮಿಸ್ಟೇಕ್ ಮಾಡಿದ್ರಿ, ಎಷ್ಟು ಟ್ರೇಡ್ ತೊಗೊಂಡ್ರಿ, ಅದರಲ್ಲಿ ಎಷ್ಟು SL ಆಯಿತು, ಪ್ರೊಬಬಿಲಿಟಿ ಹೇಗಿದೆ, ಒಳ್ಳೆ ರಿಟರ್ನ್ಸ್ ಬಂದಿದೆಯಾ, ನೆಕ್ಸ್ಟ್ ವೀಕಿಗೆ ನೀವು ಅಪ್ಗ್ರೇಡ್ ಮಾಡ್ಕೋಬೇಕು. ಈ ಥರ ಅಪ್ಗ್ರೇಡ್ ಆಗಿ ಬಂದಾಗ ನೀವು ಒಬ್ಬ ಪ್ರೊಫೆಷ್ನಲ್ ಟ್ರೇಡರ್ ಆಗ್ತೀರಾ. ಸುಮ್ಮನೆ ನನಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡು ನೀವು ಲಾಟ್ ಸೈಜ್ನ ಜಾಸ್ತಿ ಹೊಡಿತಾ ಇದ್ದರೆ ನೀವು ಏನೂ ಅಲ್ಲ ಮಾರ್ಕೆಟಿಗೆ. ಓಕೆ, 2 ದಿನದಲ್ಲಿ ಮಾರ್ಕೆಟ್ ಬಿಟ್ಬಿಟ್ಟು ಹೋಗ್ತೀರಾ. ಸೊ ಅದರಿಂದ ಪ್ರಾಪರಾಗಿ ಎಜುಕೇಷನ್ ಸಿಗ್ತಾಯಿದೆ, ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಓವರ್ ಲಿವರೇಜ್ ಕಾನ್ಸೆಪ್ಟಲ್ಲೇ ನಾನು ಹೇಳಿದ್ದೆ. ಲಿವರೇಜನ್ನ ಪಾಸಿಟಿವ್ ಆಗೂ ಯೂಸ್ ಮಾಡ್ಬೋದು, ನೆಗೆಟಿವ್ ಆಗೂ ಯೂಸ್ ಮಾಡ್ಬೋದು. ಇವಾಗ ನಿಮ್ಮ ಜೊತೆ 1 ಲಕ್ಷ ಕ್ಯಾಪಿಟಲ್ ಇದೆ, ನಿಮಗೆ 1:100 ಲಿವರೇಜ್ ಅಂತಂದರೆ ನೀವು 1 ಲಕ್ಷ ಇರೋರು 1 ಕೋಟಿದು ಟ್ರೇಡ್ನ ಮಾಡ್ಬೋದು. ಓಕೆ, 100 ಅಂದರೆ 1 × 100x ನಿಮಗೆ ಲಿವರೇಜ್ ಅನ್ನೋದು ಸಿಗುತ್ತೆ. ಅದೇ ಥರ ಇವಾಗ ನಾನು ಪ್ರೊವೈಡ್ ಮಾಡ್ತಿರೋ ಬ್ರೋಕರಲ್ಲಿ ನಿಮಗೆ 1:1000 ಇರುತ್ತೆ. ಆ 1000 ಅಂತಂದರೆ ನಿಮ್ಮ ಜೊತೆ ₹1 ಟ್ರೇಡಿಂಗಿಗೆ ಇದೆ ಅಂತಂದರೆ ನಿಮಗೆ ₹1000 ಕೊಡ್ತಾರೆ ಎಕ್ಸ್ಟ್ರಾ ನೀವು ಟ್ರೇಡ್ ಮಾಡೋಕ್ಕೋಸ್ಕರ.
ಸೊ ಅದನ್ನು ಯಾವ ಥರ ಯೂಸ್ ಮಾಡಬೇಕು, ಕಮ್ಮಿ ಕ್ಯಾಪಿಟಲ್ ಇದ್ದಾಗ ಲಿವ್ರೇಜ್ ಜಾಸ್ತಿ ಯೂಸ್ ಮಾಡೋದು ತಪ್ಪಲ್ಲ. ಬಟ್ ಜಾಸ್ತಿ ಕ್ಯಾಪಿಟಲ್, ನೀವು 2 lakhs ಮೇಲೆ ನೀವು ಏನಾದ್ರು ದುಡ್ಡನ್ನ ತರ್ತಿದ್ದೀರಾ ಮಾರ್ಕೆಟಿಗೆ ಅಂತಂದಾಗ ಲಿವ್ರೇಜ್ ಯಾವತ್ತು 1:200 ಇಲ್ಲ 1:500 ಒಳಗಡೆನೆ ಇಟ್ಕೋಬೇಕು. ಓಕೆ, ಅದಕ್ಕೂ ಮೇಲೆ ಇಟ್ಕೋಬೇಡಿ. ಯಾಕಂದರೆ ಒಂದು ಸಣ್ಣ ಮಿಸ್ಟೇಕ್, ಇವಾಗ 0.01 ಲಾಟ್ ತಗೋಬೇಕು ಅಂತ ಅಂದ್ಕೊಂಡಿರ್ತೀರಾ ಅಂದ್ಕೊಳ್ಳಿ. ಸೊ ಮಿಸ್ಸಾಗಿ ಏನು ಮಾಡ್ತೀರಾ, 0.1 ಲಾಟ್ ಆಗಿಬಿಡುತ್ತೆ. ಸೊ ಅಲ್ಲಿ ನಿಮಗೆ ಲಾಸಸ್ ಫೇಸ್ ಮಾಡಬೇಕಾಗುತ್ತೆ. ಸೊ ಈ ಥರ ತುಂಬ ಮಿಸ್ಟೇಕ್ಸ್ಗಳಾಗುತ್ತೆ. ನಾನು ಹೇಳಿದ್ದೀನಿ ಎಲ್ಲ ಕಾನ್ಸೆಪ್ಟಲ್ಲೂ ಬಿಗಿನರ್ಸ್ ಮಿಸ್ಟೇಕ್ಸ್ ಏನೇನು ಅಂತ ಹೇಳಿದ್ದೀನಿ. ಅದು ಯಾವುದು ಮಾಡಲ್ಲ ಅಂತಂದ್ರೂ ನಿಮಗೆ ಕೆಲವೊಂದು ಟೈಮ್ ಆಗುತ್ತೆ. ಮತ್ತು ಯಾರ್ಯಾರೋ ಏನೇನೋ ಮಾತಾಡ್ತಿರ್ತಾರೆ, ಅದ್ರ ಮಧ್ಯೆ ನೀವು ಫುಲ್ಲು ಟ್ರೇಡಿಂಗಲ್ಲಿ ಫೋಕಸ್ ಆಗಿ ಓಕೆ ನಾನು ಟ್ರೇಡ್ ಮಾಡಬೇಕು ಇವಾಗ ಅಂತ ಅಂದ್ಕೊಂಡು ಶೋ ಆಫ್ ಮಾಡೋಕ್ಕೆಲ್ಲ ಹೋದರೆ ಈ ಮಿಸ್ಟೇಕ್ಸ್ ಆಗುತ್ತೆ. ಸೊ ಅದರಿಂದ ನೀವೇನು ಮಾಡಿ, ಯಾವತ್ತೂ ಟ್ರೇಡ್ ಮಾಡೋದು ನೀವು ಒಬ್ಬರೇ ಆಗಿರಬೇಕು, ಕಾಮ್ ಆಗಿರಬೇಕು, ಮೈಂಡ್ ಯಾವತ್ತೂ ಪೀಸ್ಫುಲ್ ಆಗಿರಬೇಕು. ಓಕೆ, ನಿಮ್ಗೆ ಯಾವುದೇ ಥರ ಫ್ರಸ್ಟ್ರೇಷನ್ ಇದೆ, ಟೆನ್ಷನ್ ಇದೆ ಅಂತಂದರೆ ನೀವು ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಅಂಥವರು ಟ್ರೇಡಿಂಗಿಗೆ ಬರಲೇಬೇಡಿ. ನಿಮಗೆ ನಿಮ್ಮ ಎಮೋಷನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನಿಮ್ಮ ಆ್ಯಂಗರ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತಂದವರು ಟ್ರೇಡಿಂಗಿಗೆ ಬರಲೇಬೇಡಿ. ಓಕೆನಾ? ಸೊ ಅದರಿಂದ ನಾನು ಹೇಳ್ತಿದ್ದೀನಿ, ಸೀರಿಯಸ್ ಆಗಿ ತೊಗೊಂಡು ಸೀರಿಯಸ್ ಆಗಿ ಕಲೀರಿ. ಬಿಗಿನರ್ಸ್ ಯೂಸ್ ಅನ್ರಿಯಲಿಸ್ಟಿಕ್ ಲಾಟ್ ಸೈಜಸ್. ಬಿಗಿನರ್ಸ್ ಏನು ಮಾಡ್ತಾರೆ, 0.01 ಲಾಟ್, ಇವಾಗ 5,000 ಅಕೌಂಟಿಗೆ 0.10 ಲಾಟ್ ಒಳಗಡೆ ತಗೋಬೇಕು. ನೀವು ಅದೇ ಪ್ಲೇಸಲ್ಲಿ $5,000 ನೀವು ಡೆಮೋ ಟ್ರೇಡಿಂಗಲ್ಲಿ 5,000 ಹಾಕೊಂಡಿರ್ತೀರ. ನಾನು ಹೇಳಿದ್ದೀನಿ, ಡೆಮೋ ಟ್ರೇಡ್ ಓಪನ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ $5,000 ಇಟ್ಕೊಳ್ಳಿ, 1:500 ಲಿವರೇಜ್ ಇಟ್ಕೊಳ್ಳಿ ಅಂತ. ಸೊ ಅಲ್ಲಿ ನೀವು 0.10 ಲಾಟಲ್ಲಿ ಮಾಡೋದೆ, ನೀವು ಡೈಲಿ ಪ್ರತಿದಿನ ಒಂದೊಂದು ಲಾಟಲ್ಲಿ ಹೊಡಿತಿದ್ದೀರಾ ಅಂತಂದರೆ ನಿಮಗೆ ಏನಾಗುತ್ತೆ ಅಂತಂದರೆ ನಿಮಗೆ ಅದೇ ಮೈಂಡ್ಸೆಟ್ ಬಿಲ್ಡ್ ಆಗುತ್ತೆ. ಒನ್ ಲಾಟ್ ಡೈಲಿ ನೋಡಿ ಅದೇ ಮೈಂಡ್ಸೆಟ್ ಬಿಲ್ಡ್ ಆಗುತ್ತೆ. ಸೊ ರಿಯಲ್ ಟ್ರೇಡಿಂಗಿಗೆ ಬಂದಾಗ ಓಡಿಸ್ಕೋತೀರ. ಬೆಟರು ಯೂಸ್ ರಿಯಲಿಸ್ಟಿಕ್ ರಿಸ್ಕ್. ಯಾವತ್ತು 1% ರಿಸ್ಕ್ ಮಾಡಿ. ಅದು ಹೇಗೆ ರಿಸ್ಕ್ ಮಾಡೋದು ಅಂತೆಲ್ಲ ನಿಮಗೆ ಲಾಟ್ ಸೈಜ್ ಕ್ಯಾಲ್ಕುಲೇಷನಲ್ಲಿ ಗೊತ್ತಾಗುತ್ತೆ. ಓಕೆ, ಅದು ನಮ್ಮ ರೋಡ್ ಮ್ಯಾಪಲ್ಲಿ ಎಷ್ಟನೇ ದಿನ ಇದೆ ಅಂತ ನಂಗೆ ಗೊತ್ತಿಲ್ಲ. ನೀವು ಒಂದ್ಸಲ ರೋಡ್ ಮ್ಯಾಪ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಲಾಟ್ ಸೈಜ್ ಕ್ಯಾಲ್ಕುಲೇಷನ್. ಸೊ ಅಲ್ಲಿ ನಿಮಗೆ ಇನ್ ಡೀಟೇಲಾಗಿ ಅರ್ಥ ಆಗುತ್ತೆ. ಇದೆಲ್ಲ ಜಸ್ಟ್ ಇನ್ನೂ ನೀವು ಹೋಗಿಲ್ಲ ಟ್ರೇಡಿಂಗಿಗೆ, ಆಲ್ರೆಡಿ ನಮ್ಮ ಕಮ್ಯುನಿಟಿ ಮೆಂಬರ್ಸು ಒಂದು ಲೆವೆಲಿಗೆ ಹೋಗ್ಬಿಟ್ಟಿದ್ದಾರೆ. ಆಲ್ರೆಡಿ TPSಗಳು ಅದು ಇದು ಆಗ್ತಾನೆ ಇದ್ದೀರಾ. ಬಟ್ ನೀವು ಇವತ್ತಿಂದ ಆ್ಯಕ್ಚುಲಿ ಜರ್ನಿ ಸ್ಟಾರ್ಟ್ ಮಾಡಬೇಕಾಗಿರೋದು. ಇಲ್ಲಿ ಗಂಟ ನೀವೇನೆಲ್ಲ ಏನು ಮಾಡಿದಿರಾ ಅಂದರೆ, ಇವಾಗ BOS ಕಾನ್ಸೆಪ್ಟ್ ಹೇಳೋದನ್ನ, BOS ಸ್ಟ್ರಾಟಜಿ ಹೆಂಗೆ ವರ್ಕ್ ಆಗುತ್ತೆ, ಚೇಂಜ್ ಆಫ್ ಕ್ಯಾರೆಕ್ಟರ್ ಹೇಳೋದನ್ನ, ಚೇಂಜ್ ಆಫ್ ಕ್ಯಾರೆಕ್ಟರ್ ಹೆಂಗೆ ವರ್ಕ್ ಆಗುತ್ತೆ, ಅದೇ ಥರ ಲಿಕ್ವಿಡಿಟಿ ಹೇಳೋದನ್ನ, ಲಿಕ್ವಿಡಿಟಿ ಹೆಂಗೆ ವರ್ಕ್ ಆಗುತ್ತೆ, ಅಷ್ಟೇ ನೀವು ನೋಡಬೇಕಾಗಿರೋದು. ನೀವೇನು ತುಂಬ ಕಾಂಪ್ಲಿಕೇಶನ್ಸ್ ಮಾಡ್ಕೊಳ್ಳೋಂಗಿಲ್ಲ. ಯಾಕಂದರೆ ಇವಾಗ ನನಗೆ ಟ್ರೇಡಿಂಗಲ್ಲಿ 3 years ಜರ್ನಿ ಹಿಡೀತು ಇಷ್ಟೆಲ್ಲ ತಿಳ್ಕೊಳ್ಳೋಕ್ಕೆ. ನಿಮಗೆ ಜಸ್ಟ್ 100 days ಸೀರೀಸ್ ಹೇಳ್ತಾ ಇದ್ದೀನಿ. 100 days ಅಂತಂದ್ರು ಓಕೆ, ಒಂದು 150 ದಿನ ತಗೋಬೋದೇನೋ. ಆ 150 ದಿನ ಪ್ರಾಪರಾಗಿ ಆರಾಮಲ್ಲಿ ಮಾಡಿದರೂ ನೀವು ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಆಗ್ಬೋದು. ಅದು ಬಿಟ್ಬಿಟ್ಟು ನೀವು ಆಟ ಆಡ್ತಾ ಕೂತ್ಕೊಂಡ್ರೆ ಯಾವತ್ತೂ ನೀವು ಪ್ರಾಫಿಟೇಬಲ್ ಟ್ರೇಡರ್ ಆಗೋಕ್ಕಾಗಲ್ಲ. ನಾರ್ಮಲ್ ಜಾಬ್ ಮಾಡ್ಕೊಂಡು ಹೋಗಿ ಅಷ್ಟೇ. ಓಕೆ, ಇದ್ರ ಬ್ಯಾಕಪ್ ಏನು, ಇದರಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಏನೋ ನೀವು ಕೇಳ್ಪಟ್ಟಿರ ಟ್ರೇಡಿಂಗಿಂದ ದುಡ್ಡು ಮಾಡ್ಬೋದು, ಅದಕ್ಕೆ ನೀವು ಟ್ರೇಡಿಂಗಿಗೆ ಬಂದಿರ. ಆ್ಯಕ್ಚುಲಿ ಇದೊಂದು ಸ್ಕಿಲ್ನ ನೀವು ಕಲ್ತ್ಕೊಬಿಟ್ರೆ ಲೈಫಲ್ಲಿ ಇನ್ಯಾವುದಕ್ಕೂ ನೀವು ತಲೆ ಬಗ್ಗಲ್ಲ. ಓಕೆನಾ? ಸೊ ಅದರಿಂದ ಇದನ್ನು ಮಾಸ್ಟರ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಮೂರನೇದು ನೋಡಿದರೆ ಇಗ್ನೋರಿಂಗ್ ರಿಸ್ಕ್ ಮ್ಯಾನೇಜ್ಮೆಂಟ್. ಪ್ರಾಪರಾಗಿ ರಿಸ್ಕ್ ಮ್ಯಾನೇಜ್ ಮಾಡೋದೇ ಇರೋದು, ನೋ ಸ್ಟಾಪ್ ಲಾಸ್ ಇಡೋದೇ ಇರೋದು. ಹಾಗೆ ಇಲ್ಲಿ ರಿಸಲ್ಟ್ ಏನಾಗುತ್ತೆ, ಬ್ಯಾಡ್ ಹ್ಯಾಬಿಟ್ಸ್ ಫಾರ್ಮ್. ನೀವು ಒಂದು ಸಲ ಸ್ಟಾಪ್ ಲಾಸ್ ಇಡೋದೇ ಟ್ರೇಡ್ ಮಾಡಿದ್ರೆ ನಿಮಗೆ ಅದು ಪುನಃ ರಿಪೀಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋದಾದರೆ ಜಂಪಿಂಗ್ ಟು ಲೈವ್ ಟು ಅರ್ಲಿ. ಅಂದರೆ ನೀವು ಪ್ರಾಕ್ಟೀಸೇ ಮಾಡಿರಲ್ಲ, ನೀವೇನು ಮಾಡ್ತೀರಾ, ಡೈರೆಕ್ಟ್ ಲೈವಿಗೆ ಹೋಗ್ತೀರಾ. ಸೊ ಲೈವಲ್ಲಿ ಹೋದಾಗ ಏನಾಗುತ್ತೆ, ನೀವು ಲಾಸಸ್ನ ಫೇಸ್ ಮಾಡಬೇಕಾಗುತ್ತೆ. 1 ಪ್ರಾಫಿಟೇಬಲ್ ವೀಕ್ ನಾಟ್ ಈಕ್ವಲ್ ಟು ಕನ್ಸಿಸ್ಟೆನ್ಸಿ. ಅಂದರೆ ನೀವು ಒಂದು ವೀಕು ಒಳ್ಳೆ ಪ್ರಾಫಿಟ್ಸ್ ತೆಗ್ದಿರ್ತೀರ. ಸೊ ಇದರಿಂದ ನೀವೇನು ಮಾಡ್ತೀರಾ, ಓಕೆ ನನಗೆ ಪ್ರಾಫಿಟ್ಸ್ ಆಗ್ತಾಯಿದೆ, ನನಗೆ ಕನ್ಸಿಸ್ಟೆನ್ಸಿ ಬಿಲ್ಡ್ ಆಗಿದೆ, ನನ್ನ ಟ್ರೇಡಿಂಗ್ ಸ್ಟ್ರಾಟಜಿ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಏನು ಮಾಡ್ತೀರಾ, ನೀವು ಡೈರೆಕ್ಟು ಲೈವ್ ಟ್ರೇಡಿಂಗಿಗೆ ಹೋಗ್ತೀರಾ. ಸೊ ಅಲ್ಲಿ ನೀವು ಲಾಸಸ್ ಮಾಡ್ಕೋತೀರಾ. ಬೆಟರು ಪ್ರಾಕ್ಟೀಸ್ ಲಾಂಗರ್. ಎಷ್ಟು ಟೈಮ್ ತಗೋತೀರಾ ಅಷ್ಟು ನಿಮಗೆ ಒಳ್ಳೆಯದು. ಇವಾಗ ನಾನು 2 days ಒನ್ಸ್ ಯಾಕೆ ಕಾನ್ಸೆಪ್ಟ್ ಆಗ್ತಿದ್ದೀನಿ ಅಂತಂದರೆ ನಿಮಗೆ ತುಂಬ ಟೈಮ್ ಸಿಗ್ತಿದೆ. ಇವಾಗ ಒಂದೊಂದು ಕಾನ್ಸೆಪ್ಟಿಗೂ ನಿಮಗೆ ಎಷ್ಟು ಟೈಮ್ ಕೊಡಬೇಕೋ ಅಷ್ಟು ಟೈಮ್ ಸಿಗ್ತಾಯಿದೆ. ಸೊ ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಸುಮ್ಮನೆ ವೀಡಿಯೋ ನೋಡ್ಬಿಟ್ಟು ಅವತ್ತೊಂದು ಸ್ವಲ್ಪ ನೋಡ್ಬಿಟ್ಟು ಬಿಟ್ಬಿಟ್ರೆ ನಿಮಗೇನೂ ಅರ್ಥ ಆಗಲ್ಲ. ಅದು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಪರ್ಫೆಕ್ಟ್ ಆಗ್ತೀರಾ. ಓಕೆ, ಹಾಗೆ ನೋ ಟ್ರೇಡಿಂಗ್ ಜರ್ನಲ್. ನೀವು ಏನೇನು ಟ್ರೇಡ್ ತೊಗೋತೀರಾ ಅದನ್ನ ಜರ್ನಲ್ ಮಾಡಬೇಕು. ನಿಮಗೆ ಜರ್ನಲಿಂಗ್ ವೀಡಿಯೋದಲ್ಲೇ ನಾನು ಹೇಳಿದ್ದೀನಿ ಏನೇನು ಮಾಡಬೇಕು ಅಂತ. ಫ್ಯೂಚರಲ್ಲಿ ನನ್ನ ಜರ್ನಲ್ಲು ತೋರಿಸ್ತೀನಿ. ಓಕೆ, ಯಾವ್ಯಾವ ಥರ ಜರ್ನಲಿಗೆ ಏನೇನು ಇರಬೇಕು, ಹೇಗೆ ಮಾಡಬೇಕು ಅಂತ. ಜೊತೆಗೆ ವಿತೌಟ್ ಜರ್ನಲ್ ನೋ ಇಂಪ್ರೂವ್ಮೆಂಟ್ ಟ್ರ್ಯಾಕಿಂಗ್. ನೀವು ಜರ್ನಲ್ ಮಾಡೋದೇ ಇದ್ದರೆ ಇಲ್ಲಿ ನಿಮ್ಮದು ಯಾವುದೇ ಥರ ಇಂಪ್ರೂವ್ ಆಗಲ್ಲ. ಯಾಕಂತಂದರೆ ಇವತ್ತು ನೀವು ಏನೋ ಒಂದು ಮಿಸ್ಟೇಕ್ ಮಾಡಿರ್ತೀರ, ಅದನ್ನ ನೀವು ಬರೆಯೋದೆ ನೀವು ನಾಳೆ ಟ್ರೇಡ್ ಮಾಡ್ಬೇಕಾದ್ರೆ ನಿಮಗೆ ಅದು ಟ್ರಿಗರ್ ಆಯ್ತಾ ಇರ್ತದೆ. ನೀವು ಬರ್ದಿರೋದ್ರಿಂದ ಓಕೆ ಈ ತಪ್ಪು ಮಾಡಬಾರ್ದು ಅಂತ ನೀವು ಅದು ಬರೆಯೋದೇ ಹೋದರೆ ಇನ್ನೊಂದು ತಿಂಗಳಾಗೋಷ್ಟೊತ್ತಿಗೆ ಇವತ್ತು ಮಾಡಿರೋ ಮಿಸ್ಟೇಕ್ಸು ಮರ್ತೋಗ್ಬಿಡ್ತೀರ.
ಸೊ ಆ ಥರ ಮತ್ತೆ ಮತ್ತೆ ಕಂಟಿನ್ಯೂ ಆದಾಗ ಏನಾಗುತ್ತೆ, ನೀವು ಲಾಸಸ್ನ ಫೇಸ್ ಮಾಡಬೇಕಾಗುತ್ತೆ. ಡೆಮೋ ಟ್ರೇಡಿಂಗ್ ಜರ್ನಲ್ ನೀವೇನು ಮಾಡಿ, ಡೆಮೋ ಟ್ರೇಡಿಂಗ್ ಜರ್ನಲ್ನ ಮಾಡ್ತಾ ಹೋಗಿ. ಡೆಮೋ ಟ್ರೇಡಿಂಗ್ ಅಂದ ತಕ್ಷಣ ನೀವೇನು ಇಲ್ಲಿ ವರ್ಚುವಲ್ ಇಟ್ಕೊಂಡು ನೀವು ಕಾಸು ಮಾಡಲ್ಲ ಅಂತ ನಿಮಗೂ ಗೊತ್ತಿರುತ್ತೆ. ಬಟ್ ಇಲ್ಲಿ ನಿಮಗೆ ಮೇಯ್ನ್ ಬೇಕಾಗಿರೋದೆ ಆ ಪೇಷನ್ಸು, ಡಿಸಿಪ್ಲಿನ್ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಈ ಡೆಮೋ ಟ್ರೇಡಿಂಗ್ ಬೇಕು. ಸೊ ಅದರಿಂದ ಇದನ್ನು ಜರ್ನಲ್ ಮಾಡೋಕ್ಕೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಓಕೆ, ಹೌ ಲಾಂಗ್ ಶುಡ್ ಯು ಪ್ರಾಕ್ಟೀಸ್, ಎಷ್ಟು ಟೈಮ್ ತಗೋಬೇಕು ಪ್ರಾಕ್ಟೀಸ್ ಮಾಡೋಕ್ಕೆ? ಅಂಟಿಲ್ ಯು ಬಿಕಮ್ ಕನ್ಸಿಸ್ಟೆಂಟ್, ಡಿಸಿಪ್ಲಿನ್, ಎಮೋಷ್ನಲಿ ಸ್ಟೇಬಲ್. ನೀವು ಒಂದು ಸ್ಟ್ರಾಟಜಿನ ಅಥವಾ ಒಂದು ಕಾನ್ಸೆಪ್ಟನ್ನ ಕಲಿತ್ರೆ ನೀವು ಅದರಲ್ಲಿ ಕನ್ಸಿಸ್ಟೆಂಟ್ ಆಗಿದ್ದೀರಾ ಅಂತ ನೋಡಬೇಕು. ಓಕೆ, ಡೈಲಿ ನೀವು ಮಾಡೋಕ್ಕಾಗ್ತಿದೆಯಾ, ಜೊತೆಗೆ ನೀವು ಅದರಲ್ಲಿ ಡಿಸಿಪ್ಲಿನ್ ಆಗಿದ್ದೀರಾ ಅಂತ ನೋಡಬೇಕು. ಅಂದರೆ ಲಾಟ್ ಸೈಜಸಲ್ಲಾಗಲಿ ಅಥವಾ ಟ್ರೇಡ್ ತೊಗೊಳೋದ್ರಲ್ಲಾಗಲಿ ನಾನು ಹೇಳಿದ್ದೀನಿ, ದಿನಕ್ಕೆ 2 ಟ್ರೇಡು, ಎಷ್ಟು ಲಾಟ್ಸಲ್ಲಿ ತಗೋಬೇಕು, ಮಿನಿಮಮ್ ರಿಸ್ಕ್ ಎಷ್ಟು ಇಡಬೇಕು, ಅಷ್ಟನ್ನು ಫಾಲೋ ಮಾಡ್ತಿದ್ದೀರಾ ಅಂತಂದರೆ ನೀವೊಬ್ಬ ಡಿಸಿಪ್ಲಿನ್ ಟ್ರೇಡರ್ ಆಗಿದ್ದೀರಾ ಅಂತ. ಜೊತೆಗೆ ಎಮೋಷ್ನಲಿ ಸ್ಟೇಬಲು. ಇವತ್ತು ಏನಾರಾಗಲಿ ರಿಸಲ್ಟು, SL ಹೊಡಿತಾ SL ಆಕ್ಸೆಪ್ಟ್ ಮಾಡ್ಕೊಳ್ಳೋದು, ಹಾಗೆ TP ಹೊಡಿತಾ TP ಆಕ್ಸೆಪ್ಟ್ ಮಾಡಿಕೊಂಡು ದಿನಕ್ಕೆ 2 ಟ್ರೇಡ್ ಕ್ಲೋಸ್ ಮಾಡಿಬಿಡ್ಬೇಕು. ಆ 2 ಟ್ರೇಡು SL ಹೊಡೆದಾಗ ಇಲ್ಲ 3ನೇ ಟ್ರೇಡ್ ನಾನು TP ತಗೋಬೇಕು, ನನ್ನ ಜರ್ನಲ್ ನಾನು ಪಾಸಿಟಿವ್ ತೋರಿಸ್ಲೇಬೇಕು ಅಂತ ನೀವೇನಾರು ಹೋಗ್ತಾ ಇದ್ದೀರಾ ಅಂತಂದರೆ ನೀವು ಇನ್ನೂ ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ಡೆಮೋದಲ್ಲಿ ಇದೆಲ್ಲದರಲ್ಲೂ ನೀವು ಡಿಸಿಪ್ಲಿನ್ ಆಗಿದ್ದೀರಾ ಅಂತಂದರೆ ನೀವು ನೆಕ್ಸ್ಟು ಲೈವಿಗೆ ಹೋಗ್ಬೋದು. ನೆಕ್ಸ್ಟು, ಮೆನಿ ಟ್ರೇಡರ್ಸ್ ನೀಡ್ 2 or 6 months ಮಿನಿಮಮ್. ತುಂಬ ಜನಕ್ಕೆ 2-6 ತಿಂಗಳು ತಗೊಳುತ್ತೆ. ಅದೇ ನನಗೆ ಅದು 3 ವರ್ಷ ತಗೊಂಡಿದೆ. ಸೊ ನಿಮಗೆ ಜಸ್ಟ್ 150 ಡೇಸ್ ತಗೋಬೋದು. ಅಂದರೆ ಮ್ಯಾಕ್ಸಿಮಮ್ ಅಂದರೂ 3.5 months ತಗೋಬೋದು. ಓಕೆ, 3.5 ತಗೋಬೇಡಿ, 6 monthsೇ ತಗೊಳ್ಳಿ. ಓಕೆ, 6 months ತೊಗೊಂಡ್ರೆ ನಿಮಗಿಲ್ಲಿ ಬೆಸ್ಟ್ ವೇಲಿ ನಿಮಗೆ ಲರ್ನಿಂಗ್ ಸಿಗ್ತಿದೆ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಸ್ಮಾರ್ಟ್ ಮನಿ ಅಪ್ರೋಚ್, ಯಾವ ಥರ ನಾವು ಡೆಮೋ ಟ್ರೇಡಿಂಗ್ನ ಸ್ಮಾರ್ಟ್ ಮನಿ ಟ್ರೇಡರ್ಸ್ ಏನೇನು ಮಾಡ್ತಾರೆ ಅಂತ ನೋಡೋಣ. ಓಕೆ, ಪ್ರೊಫೆಷ್ನಲ್ ಟ್ರೇಡರ್ಸ್ ಯೂಸ್ ಡೆಮೋ ಟು ಟೆಸ್ಟ್ ಸ್ಟ್ರಾಟಜೀಸ್. ಇವಾಗ ನಮ್ಮದೇ ಎಕ್ಸಾಂಪಲ್ ತಗೊಳ್ಳೋದಾದರೂ ನಾವು ಇವಾಗಲೂ ರಿಯಲ್ ಟ್ರೇಡಿಂಗು ನೀವು ಪ್ರಾಫಿಟ್ಸ್ ಮಾಡಿರೋದು ಅಥವಾ ಇನ್ನೊಂದೇನೋ ನೋಡ್ತಿರ್ಬೋದು ನಮ್ಮ ಕಮ್ಯುನಿಟಿಲಿ. ಬಟ್ ಅದೆಲ್ಲ ನಾವು ಡೆಮೋದಲ್ಲಿ ತಗೊಳ್ಳೋ ಟ್ರೇಡ್ಸ್ಗಳು. ಯಾಕೆ ಡೆಮೋದಲ್ಲಿ ತಗೋತೀವಿ ಅಂತಂದರೆ, ನಾವು ಒಂದು ಸ್ಟ್ರಾಟಜಿನ ನಮ್ಮ ಕೈಗೆ ಸಿಕ್ತು, ನಮಗೊಂದು ಸ್ಟ್ರಾಟಜಿ ಫೈಂಡ್ ಔಟ್ ಆಗ್ತಿದೆ, ಅದೇ ಪ್ಯಾಟರ್ನ್ ರಿಪೀಟ್ ಆಗ್ತಿದೆ ಅಂತಂದರೆ ನಾವು ಅದನ್ನ ಡೆಮೋದಲ್ಲಿ ಟೆಸ್ಟ್ ಮಾಡ್ತೀವಿ. ಅದು ಎಷ್ಟು ಟೆಸ್ಟ್ ಮಾಡ್ತೀವಿ ಅಂತಂದರೆ, ನಾವು ಅದರಲ್ಲಿ ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ಸ್ ಮಾಡ್ತಾ ಇದ್ದೀವ, ಹಾಗೆ ನಮಗೆ ಎಮೋಷ್ನಲ್ ಕಂಟ್ರೋಲ್ ಆಗ್ತಿದೆಯಾ, ಜೊತೆಗೆ ಅಲ್ಲಿ ಡಿಸಿಪ್ಲಿನಿಂದ ನಾವು ಅದನ್ನ ಫಾಲೋ ಮಾಡ್ತಿದ್ದೀವ, ಇದಿಷ್ಟನ್ನು ಆದಾಗ ಮಾತ್ರ ನಾವು ರಿಯಲ್ ಟ್ರೇಡಿಂಗಿಗೆ ಕಾಲಿಡೋದು. ಅಲ್ಲಿ ಗಂಟ ನಾವೇನು ಮಾಡ್ತೀವಿ, ಅದನ್ನು ಟೆಸ್ಟ್ ಮಾಡ್ತಾನೆ ಇರ್ತೀವಿ. ಸೊ ನಮಗೆ ಇಲ್ಲಿ ಗಂಟ 3 years ಬರೀ ಟೆಸ್ಟಿಂಗು ಮತ್ತು ಜರ್ನಲ್ ಮಾಡೋದ್ರಲ್ಲೇ ಟೈಮ್ ವೇಸ್ಟ್ ಆಯಿತು. ನಮಗೆ ಯಾರೂ ಗೈಡ್ ಮಾಡೋರು ಯಾರೂ ಇರಲಿಲ್ಲ. ಬಟ್ ನಿಮಗೆ ಒಬ್ಬ ಗೈಡರ್ ಇದ್ದಾನೆ, ಸೊ ಅವ್ರನ್ನ ನೀಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಇವಾಗ ಯಾವ್ಯಾವ ಥರ ನೀವು ಟ್ರೇಡ್ಸ್ ತೊಗೋಬೇಕು ಪ್ರತಿಯೊಂದು ನಾನು ಹೇಳಿದ್ದೀನಿ, ಅದನ್ನು ಯುಟಿಲೈಸ್ ಮಾಡಿಕೊಂಡು ನೀವು ಇಂಪ್ರೂವ್ ಆಗಿ. ಓಕೆ, ಬಿಫೋರ್ ಸ್ಕೇಲಿಂಗ್ ಕ್ಯಾಪಿಟಲ್, ನೀವು ಯಾವತ್ತೂ ಒಂದು ಕ್ಯಾಪಿಟಲ್ನ ಸ್ಕೇಲು, ಇವಾಗ 1 ಲಕ್ಷ ತಗೊಬರ್ತೀರಾ ಟ್ರೇಡಿಂಗಿಗೆ, ಅದನ್ನು ಮತ್ತೆ ನೀವು ಇನ್ಕ್ರೀಸ್ ಮಾಡಬೇಕು ಅಂತಂದರೆ ನಿಮಗೆ ಅದರಲ್ಲಿ ಆ ಲೆವೆಲ್ ಕಾನ್ಫಿಡೆನ್ಸ್ ಇರಬೇಕು. ಕಾನ್ಫಿಡೆನ್ಸೇ ಇಲ್ದಿರ್ಬೇಕಾದ್ರೆ ನೀವು ಟ್ರೇಡಿಂಗಿಗೆ ದುಡ್ಡು ತಂದ್ರೂ ಅದು ವೇಸ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್, ವಾಟ್ ಟು ಫೋಕಸ್ ಆನ್ ಡ್ಯೂರಿಂಗ್ ಡೆಮೋ ಮಾಡ್ಬೇಕಾದ್ರೆ ನಾವು ಏನೇನು ಫೋಕಸ್ ಮಾಡಬೇಕು? ಒಂದು, ಕನ್ಸಿಸ್ಟೆನ್ಸಿ. ನೆಕ್ಸ್ಟು, ಫಾಲೋವಿಂಗ್ ರೂಲ್ಸ್ನ ಫಾಲೋ ಮಾಡಬೇಕು. ಹಾಗೆ ಗುಡ್ ಸೆಟಪ್ಸ್ ಓನ್ಲಿ ಅಂದರೆ A+ ಸೆಟಪ್ಪೇ ಆಗಿರಬೇಕು. ವಿತೌಟ್ ಕನ್ಫರ್ಮೇಷನ್ಸ್ ಯಾವುದೇ ಥರ ಎಂಟ್ರಿನೂ ನೀವು ತಗೋಬಾರ್ದು. ಓಕೆ, ನನಗೆ ಇವತ್ತು ಟ್ರೇಡ್ ಮಾಡಲೇಬೇಕು ಅನ್ನೋ ಟೆಂಡೆನ್ಸಿನ ಇವತ್ತೇ ಬಿಟ್ಬಿಡಿ. ನಿಮಗೆ ಟ್ರೇಡ್ ಸಿಕ್ಕಿಲ್ವಾ, ಇವತ್ತು ನೋ ಟ್ರೇಡ್ ಅಷ್ಟೇ. 1 ತಿಂಗಳು ಟ್ರೇಡ್ ಸಿಕ್ಕಿಲ್ವಾ, ಟ್ರೇಡ್ ಮಾಡಬೇಡಿ. ಓಕೆ, ಅದರಿಂದ ನೀವು ಮಾರ್ಕೆಟ್ ಎಲ್ಲೂ ಹೋಗಲ್ಲ, ಮತ್ತೆ ಆಪರ್ಚುನಿಟೀಸ್ ಬಂದೇ ಬರುತ್ತೆ. ಸೊ ನಾಳೆ ಟ್ರೇಡ್ ಸಿಕ್ಕಿಲ್ವಾ, ಬಿಟ್ಬಿಡಿ. ನಿಮಗೆ ಒಂದಲ್ಲ ಒಂದಿನ ಸಿಗುತ್ತಲ್ಲ, ಒಳ್ಳೆ ಟ್ರೇಡ್ಸ್ನ ಮಾತ್ರ ಪಿಕ್ ಮಾಡಿ, ಆವಾಗ ನಿಮಗೆ ಒಳ್ಳೆ ರಿಸಲ್ಟನ್ನು ಸಿಗುತ್ತೆ. ನೆಕ್ಸ್ಟು, ಎಮೋಷನ್ ಕಂಟ್ರೋಲು. ಇದನ್ನು ಕಂಟ್ರೋಲ್ ಆದರೆ ಮಾತ್ರ ನೀವು ಮೇಯ್ನ್ ಫೋಕಸ್ ಮಾಡಿರ್ಬೇಕಾಗಿರೋದೇ ಕನ್ಸಿಸ್ಟೆನ್ಸಿ, ಫಾಲೋವಿಂಗ್ ರೂಲ್ಸು, ಗುಡ್ ಸೆಟಪ್ಸು, ಹಾಗೆ ಎಮೋಷ್ನಲ್ ಕಂಟ್ರೋಲು. ಇದಿಷ್ಟನ್ನು ಫಾಲೋ ಮಾಡ್ತೀರಾ ಅಂತಂದರೆ ನೀವು ಬೇಗ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ. ನಾಟ್ ಫಾಸ್ಟ್ ಪ್ರಾಫಿಟ್ಸ್. ಇಲ್ಲಿ ನೀವು ಡೆಮೋ ಅಕೌಂಟಲ್ಲಿ ಟ್ರೇಡ್ ಮಾಡ್ತೀರಾ ಅಂತಂದರೆ ನೀವು ಇಲ್ಲಿ ಪ್ರಾಫಿಟ್ಸಿಗೋಸ್ಕರ ಅಲ್ಲ ಮಾಡ್ತಿರೋದು, ಇದಿಷ್ಟನ್ನು ಬಿಲ್ಡ್ ಮಾಡೋಕ್ಕೋಸ್ಕರ ಮಾತ್ರ ಮಾಡ್ತಿರೋದು. ಸೊ ಅದಕ್ಕೆ ನಾನು ಡೆಮೋ ಇಲ್ಲಿ ಗಂಟ ನಿಮ್ಮನ್ನ ಲೈವ್ ಟ್ರೇಡಿಂಗ್ ಕರ್ಕೋಗೋದೇ ಇರೋದು. ನಿಮ್ಮನ್ನು ಲೈವಲ್ಲಿ ಮಾಡಿಸ್ಬೋದು, ಬಟ್ ಎಷ್ಟೋ ಮಿಸ್ಟೇಕ್ಸ್ಗಳು ನೀವು ಸರಿ ಮಾಡ್ಕೋಬೇಕಾಗುತ್ತೆ. ಸೊ ಅದು ಡೆಮೋದಲ್ಲಿ ಮಾಡಿ ಪ್ರಾಕ್ಟೀಸ್ ಆದಾಗ ನಿಮಗೆ ಅದು ಲೈವ್ ಟ್ರೇಡಿಂಗಿಗೆ ಬಂದಾಗ ಏನೂ ಅನಿಸಲ್ಲ. ಓಕೆ, ಪ್ರೋ ಟಿಪ್ಸ್ ನೋಡೋದಾದ್ರೆ, ಯೂಸ್ ಸೇಮ್ ರೂಲ್ಸ್ ಆ್ಯಸ್ ಎ ಲೈವ್ ಟ್ರೇಡಿಂಗ್. ನೀವು ಯಾವತ್ತು ಡೆಮೋ ಟ್ರೇಡಿಂಗ್ ಏನು ಪ್ರಾಕ್ಟೀಸ್ ಮಾಡ್ತೀರಾ ಅದು ಲೈವಲ್ಲೂ ಇಂಪ್ಲಿಮೆಂಟ್ ಆಗುತ್ತೆ. ಹಾಗೆ ಟ್ರೇಡ್ 1 ಸ್ಟ್ರಾಟಜಿ ಓನ್ಲಿ. ಯಾವತ್ತು 1 ಸ್ಟ್ರಾಟಜಿನ ಮಾತ್ರ
ಟ್ರೇಡ್ ಮಾಡಿ. ಇವತ್ತಿಂದ ಇಲ್ಲಿ ಗಂಟ ಏನೇನೋ ಕಾನ್ಸೆಪ್ಟ್ಗಳು ಹೇಳಿದ್ದೀನಿ. ಸೊ ಎಲ್ಲದನ್ನು ಇಂಪ್ಲಿಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ನಾನು ಸ್ಟ್ರಕ್ಚರ್ ಪ್ಲಸ್ ಎಂಟ್ರಿಲಿ ಹೇಳಿದ್ದೆ ಯಾವ್ಯಾವ ಥರ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡಿ ತಗೋಬೇಕು ಅಂತ. ಆಗ ಸ್ಟ್ರಾಟಜಿ ಬಿಲ್ಡಿಂಗ್ ಅಂತಲೇ ಒಂದು ಸಪ್ರೇಟ್ ಕಾನ್ಸೆಪ್ಟ್ ಇದೆ, ಅದರಲ್ಲೂ ಹೇಳಿದ್ದೀನಿ ಯಾವ್ಯಾವ ಥರ ಒಂದೊಂದು ಸ್ಟ್ರಾಟಜಿನ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಅದನ್ನು ಯಾವ ಥರ ಬ್ಯಾಕ್ ಟೆಸ್ಟ್ ಮಾಡಬೇಕು, ಅದನ್ನ ಯಾವ ಥರ ಜರ್ನಲ್ ಮಾಡಬೇಕು, ಜೊತೆಗೆ ಯಾವ ಥರ ಕನ್ಫರ್ಮೇಷನ್ಸ್ ತಗೋಬೇಕು. ಸೊ ಇದನ್ನೆಲ್ಲ ಫಾಲೋ ಮಾಡಿ ಒಂದು ಸ್ಟ್ರಾಟಜಿನ ನಿಮ್ಮದೇ ಆದ ಸ್ಟ್ರಾಟಜಿನ ಬಿಲ್ಡ್ ಮಾಡೋಕ್ಕೆ ಗೊತ್ತಿಲ್ಲ ಅಂತಂದರೆ ನಂದೇ ಸ್ಟ್ರಾಟಜಿ ಬರುತ್ತೆ 100 days ಸೀರೀಸ್ ಆದಮೇಲೆ, ಅದನ್ನು ಫಾಲೋ ಮಾಡಿ. ಓಕೆ, ಫೋಕಸ್ ಆನ್ ಕ್ವಾಲಿಟಿ ಸೆಟಪ್ಸ್. ಯಾವತ್ತೂ ನಮ್ಮ ಫೋಕಸ್ಸು ಕ್ವಾಲಿಟಿ ಸೆಟಪ್ಸ್ ಮೇಲೆ ಇರಬೇಕು, ಕ್ವಾಂಟಿಟಿ ಮೇಲಲ್ಲ. ಇವಾಗ ದಿನಕ್ಕೆ 10 ಟ್ರೇಡ್ ಸಿಗುತ್ತೆ ಅಂದಿದ ತಕ್ಷಣ 10 ಟ್ರೇಡು ತಗೊಳ್ಳೋದಲ್ಲ. ನಮಗೆ ಯಾವುದು ಪಾಸಿಟಿವ್ ಸಿಗುತ್ತೆ ಅದನ್ನು ಮಾತ್ರ ನಾವು ತಗೋಬೇಕು. ನಮಗೆ ಇವಾಗ ನ್ಯೂಯಾರ್ಕ್ ಸೆಕ್ಷನಲ್ಲಿ ಸಿಗ್ತಿದೆ ಅಂತ ಅಂದ್ಕೊಳ್ಳಿ, ಅದು ಪಕ್ಕ A+ ಸೆಟಪ್, ಯಾಕಂದರೆ ಒಳ್ಳೆ ಮೂಮೆಂಟ್ ಸಿಗುತ್ತೆ. ನೀವು ತಗೋಗಿ ಅದನ್ನ ಏಷ್ಯಾ ಸೆಷನಲ್ಲೂ ಕಾಣಿಸ್ತಿದೆ ಅಂತ ನೀವು ಬೈ ಮಾಡಿದ್ರೆ ಏನಾಗುತ್ತೆ ಹೇಳಿ, ನಿಮಗೆ ಲಾಸಸ್ ಅನ್ನೋದಾಗುತ್ತೆ. ಸೊ ಇದರಿಂದ ಯಾವತ್ತೂ ಕ್ವಾಲಿಟಿ ಮೇಲೆ ಫೋಕಸ್ ಮಾಡಿ, ಕ್ವಾಂಟಿಟಿ ಮೇಲೆ ಫೋಕಸ್ ಮಾಡಬೇಡಿ. ಹಾಗೆ ರಿವ್ಯೂ ಟ್ರೇಡ್ಸ್ ವೀಕ್ಲಿ, ಪ್ರತಿ ವೀಕಲ್ಲೂ ನೀವು ಏನೇನು ಟ್ರೇಡ್ ತೊಗೊಂಡಿರಾ, ಎಷ್ಟು ರಿಸಲ್ಟ್ ಸಿಕ್ಕಿದೆ, ಅದರಲ್ಲಿ ಏನು ತಪ್ಪು ಮಾಡಿದ್ದೀರಾ, ಜೊತೆಗೆ ನಿಮಗೆ ರಿಸ್ಕ್ ರಿವಾರ್ಡ್ ಎಷ್ಟು ಇಟ್ಟಿದ್ದೀರಾ, ಅದರಲ್ಲಿ ಹೈಯೆಸ್ಟು ಯಾವ ಟೈಮಲ್ಲಿ ವರ್ಕ್ ಆಗಿದೆ. ಸೊ ಇದನ್ನೆಲ್ಲ ನೋಡಬೇಕು. ನಿಮಗೆ ಡಾಟಾ ಎಷ್ಟು ನಿಮ್ಮ ತಲೆಯಲ್ಲಿರುತ್ತೆ ಅಷ್ಟು ನೀವು ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗ್ತೀರಾ, ಹಾಗೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲು ಆ ಲೆವೆಲಿಗೆ ಇರುತ್ತೆ. ಓಕೆನಾ. ಗುಡ್ ಡೆಮೋ ಟ್ರೇಡರ್ ಚೆಕ್ ಲಿಸ್ಟ್. ಒಬ್ಬ ಗುಡ್ ಡೆಮೋ ಟ್ರೇಡರ್ಗೆ ಏನೇನು ಚೆಕ್ ಲಿಸ್ಟ್ ಇರಬೇಕು ಅಂದರೆ, ಸ್ಕಿಲ್ ನೋಡಿದರೆ ರಿಸ್ಕ್ ಮ್ಯಾನೇಜ್ಮೆಂಟು ಇಂಪಾರ್ಟೆಂಟ್ ಆಗಿರುತ್ತೆ, ಪೇಷನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ, ಹಾಗೆ ಸ್ಟ್ರಕ್ಚರ್ ಅನಾಲಿಸಿಸ್ ಇಂಪಾರ್ಟೆಂಟ್ ಆಗಿರುತ್ತೆ, ಜೊತೆಗೆ ಎಮೋಷನ್ ಕಂಟ್ರೋಲ್ ಇಂಪಾರ್ಟೆಂಟ್ ಆಗಿರುತ್ತೆ, ಜೊತೆಗೆ ಜರ್ನಲಿಂಗ್. ಇದಿಷ್ಟು ಇದ್ದರೆ ಮಾತ್ರ ನೀವೊಬ್ಬ ಗುಡ್ ಟ್ರೇಡರ್. ಓಕೆ, ಇದಿಷ್ಟು ನಿಮ್ಮ ಕೈಲಿ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ನೀವೊಬ್ಬ ಗ್ಯಾಮ್ಲರ್. ಸೊ ಈ ಗ್ಯಾಮ್ಲರ್ ಮೈಂಡ್ಸೆಟ್ ಇಟ್ಕೊಂಡು ನೀವು ಟ್ರೇಡಿಂಗಿಗೆ ಬಂದರೆ 4 ದಿನ ಟ್ರೇಡಿಂಗಲ್ಲಿ ಉಳಿಯೋದು. ಓಕೆ, ನಾವು 3 ವರ್ಷ ಸಸ್ಟೈನ್ ಆಗಿದ್ದೀವಿ ಅಂತಂದರೆ ನಮಗಿಷ್ಟೆಲ್ಲ ಇರೋದ್ರಿಂದ ನಾವು ಇನ್ನೂ ಸಸ್ಟೈನ್ ಆಗ್ತೀವಿ. ಬಿಕಾಸ್ ನಾವಿಲ್ಲಿ ಯಾವುದೇ ಥರ ಲಾಸಸ್ಸು ಮಾಡ್ಕೋತಿಲ್ಲ. ಏನಕ್ಕೆ ಅಂತಂದರೆ ನಾವು ಪ್ರಾಕ್ಟೀಸ್ ಮಾಡ್ತಾನೇ ಇದ್ವಿ, ನಾವು ಎಕ್ಸ್ಪೀರಿಯನ್ಸ್ ತೊಗೋತಾನೇ ಇದ್ವಿ. ಸೊ ಫಸ್ಟು ಇದೇನು ಗೊತ್ತಿರಲಿಲ್ಲ, ಸೊ ಸುಮ್ಮನೆ ದುಡ್ಡು ಹಾಕ್ಕೊಂಡು ಬರೋ ಕ್ಯಾಪಿಟಲ್ ಎಲ್ಲ ಕಳ್ಕೊಂಡು, ಬಟ್ ಇವಾಗ ಮತ್ತೆ ಎಲ್ಲ ರೀಗೇನ್ ಮಾಡಿಕೊಂಡು ನಾಲೆಡ್ಜ್ನ ಗೇನ್ ಮಾಡಿಕೊಂಡು ತುಂಬ ಟೈಮ್ ತೊಗೊಂಡು ಪೇಷನ್ಸಿಂದ ಬರ್ತಾಯಿದ್ದೀವಿ. ಖಂಡಿತ ಇನ್ನೊಂದು 3 years ನೋಡಿದ್ರೆ ನಮ್ಮ ಲೈಫ್ ಅನ್ನೋದು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ನೀವು ಅಲ್ಲಿಗೆ ರೀಚ್ ಆಗಬೇಕು ಅಂತಂದರೆ ನಾನು ಹೇಳೋದನ್ನ ಕರೆಕ್ಟಾಗಿ ಫಾಲೋ ಮಾಡಿ. ಓಕೆನಾ. ಸೈನ್ಸ್ ಯು ಆರ್ ರೆಡಿ ಫಾರ್ ಲೈವ್ ಟ್ರೇಡಿಂಗ್. ಯಾವಾಗ ನೀವು ಲೈವ್ ಟ್ರೇಡಿಂಗ್ ಮಾಡಬೇಕು ಅಂತಂದರೆ ಕನ್ಸಿಸ್ಟೆನ್ಸ್ ಫಾರ್ ಮಂತ್ಸ್. ನೀವು ಕನ್ಸಿಸ್ಟೆಂಟಾಗಿ ನೀವು ಟ್ರೇಡಿಂಗ್ ವ್ಯೂ ನೋಡ್ತಿದ್ದೀರಾ, ಒಂದೊಂದು ಟ್ರೇಡ್ ತೊಗೋತೀರಾ, ಅದನ್ನ ಜರ್ನಲ್ ಮಾಡ್ತಿದ್ದೀರಾ, ಎಮೋಷನ್ ಕಂಟ್ರೋಲ್ ಇಟ್ಕೊಂಡು ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ತಿದ್ದೀರಾ ಅಂತಂದರೆ ನೀವು ಲೈವ್ ಟ್ರೇಡಿಂಗಿಗೆ ಜಂಪ್ ಆಗ್ಬೋದು. ಹಾಗೆ ಫಾಲೋ ರೂಲ್ಸ್ ಪ್ರಾಪರ್ಲಿ. ನಿಮ್ಮದೇ ಆದ ರೂಲ್ಸ್ ಹೇಗೆ ಫ್ರೇಮ್ ಮಾಡಬೇಕು ಅಂತ ಹೇಳಿದೆ, ಆ ರೂಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡ್ತಿದ್ದೀರಾ. ಜೊತೆಗೆ ಎಮೋಷನ್ಸ್ ವೆಲ್. ಓಕೆ, ಮ್ಯಾನೇಜ್ ಎಮೋಷನ್ಸ್ ವೆಲ್ ಅಂತಂದರೆ ನಿಮ್ಮ ಎಮೋಷನ್ಸ್ನ ನಿಮಗೆ ಮ್ಯಾನೇಜ್ ಮಾಡೋಕ್ಕೆ ಗೊತ್ತಿರಬೇಕು. ಇವತ್ತು ನಿಮಗೆ ಒಂದು ಟ್ರೇಡ್ SL ಆಯಿತು ಅಥವಾ ಇನ್ನೊಂದು ಟ್ರೇಡ್ SL ಆಯಿತು ಅಂದಂಗೆ ನಿಲ್ಸೋಕ್ಕೆ ಗೊತ್ತಿರಬೇಕು. ಅದು ನಿಲ್ಸೋಕ್ಕೆ ಗೊತ್ತಿಲ್ಲದೆ ಮತ್ತೆ ದಿನಕ್ಕೆ 10-20 ಟ್ರೇಡ್ ಮಾಡೋನು ಟ್ರೇಡರ್ ಆಗಲ್ಲ. ಓಕೆ, ಕ್ವಾಲಿಟಿ ಮೇಲೆ ಫೋಕಸ್ ಮಾಡಬೇಕು, ಕ್ವಾಂಟಿಟಿ ಮೇಲೆ ಅಲ್ಲ. ಯೂಸ್ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್. ಯಾವತ್ತು ಪ್ರಾಪರ್ ಆಗಿರೋ ರಿಸ್ಕ್ ಮ್ಯಾನೇಜ್ಮೆಂಟ್ ಇಟ್ಟು ಟ್ರೇಡ್ ಮಾಡೋಕ್ಕೆ ನೀವು ಇಷ್ಟು ಪಾಯಿಂಟ್ಸ್ನ ಮಾಡ್ತಿದ್ದೀರಾ ಅಂತಂದರೆ ನೀವು ಲೈವ್ ಟ್ರೇಡಿಂಗಿಗೆ ಹೋಗೋಕ್ಕೆ ರೆಡಿ ಆಗಿದ್ದೀರಾ ಅಂತ ಅರ್ಥ. ಗೋಲ್ಡನ್ ರೂಲು, ಇಫ್ ಯು ಕೆನಾಟ್ ಬಿ ಕನ್ಸಿಸ್ಟೆಂಟ್ ಆನ್ ಡೆಮೋ ಯು ವೋಂಟ್ ಬಿ ಕನ್ಸಿಸ್ಟೆಂಟ್ ಆನ್ ಲೈವ್. ನೀವು ಡೆಮೋ ಟ್ರೇಡಲ್ಲೇ ಕನ್ಸಿಸ್ಟೆಂಟ್ ಆಗಿಲ್ಲ ಅಂತಂದರೆ ನೀವು ಲೈವ್ ಟ್ರೇಡಿಂಗಲ್ಲೂ ಕನ್ಸಿಸ್ಟೆಂಟ್ ಆಗಿರೋಕ್ಕಾಗಲ್ಲ. ಸೊ ಯಾವತ್ತು ಡೆಮೋನ ರಿಯಲ್ ಟ್ರೇಡಿಂಗ್ ಥರನೇ ಟ್ರೀಟ್ ಮಾಡಿ, ನೀವು ಲೈಫಲ್ಲಿ ಸಕ್ಸಸ್ ಆಗ್ತೀರಾ. ಓಕೆನಾ. ಫೈನಲ್ ಅಂಡರ್ಸ್ಟ್ಯಾಂಡಿಂಗು, ಇವತ್ತೇನೇನು ಕಲಿತು ಅಂತ ನೋಡಿದರೆ, ಡೆಮೋ ಟ್ರೇಡಿಂಗ್ ಹೆಲ್ಪ್ಸ್ ಟ್ರೇಡರ್ ಪ್ರಾಕ್ಟೀಸ್ ಸೇಫ್ಲಿ. ಡೆಮೋ ಟ್ರೇಡಿಂಗು ನಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಇಟ್ ಇಂಪ್ರೂವ್ ಸ್ಟ್ರಾಟಜಿ, ಎಕ್ಸಿಕ್ಯೂಷನ್ ಆ್ಯಂಡ್ ಸೈಕಾಲಜಿ. ಇದರಿಂದ ನಮಗೆ ನಮ್ಮ ಸ್ಟ್ರಾಟಜಿ ಎಕ್ಸಿಕ್ಯೂಷನ್ ಸ್ಪೀಡ್ ಆಗುತ್ತೆ, ಜೊತೆಗೆ ಸೈಕಾಲಜಿ ಅನ್ನೋದು ಇಂಪ್ರೂವ್ ಆಗುತ್ತೆ. ಪ್ರೊಫೆಷ್ನಲ್ ಟ್ರೇಡರ್ಸ್ ಮಾಸ್ಟರ್ ಕನ್ಸಿಸ್ಟೆನ್ಸಿ ಬಿಫೋರ್ ಗೋಯಿಂಗ್ ಲೈವ್. ಪ್ರೊಫೆಷ್ನಲ್ ಟ್ರೇಡರ್ಸ್ ಯಾವತ್ತು ಕನ್ಸಿಸ್ಟೆನ್ಸಿನ ನೋಡ್ತಾರೆ ಲೈವ್ ಹೋಗೋಕ್ಕಿಂತ ಮುಂಚೆ. ಇದಿಷ್ಟನ್ನು ನೀವು ಮಾಸ್ಟರ್ ಮಾಡಿಕೊಂಡ್ರೆ ಡೆಮೋ ಟ್ರೇಡಿಂಗ್ ಬಿಲ್ಡ್ಸ್ ಕಾನ್ಫಿಡೆನ್ಸ್ ಆ್ಯಂಡ್ ಡಿಸಿಪ್ಲಿನ್. ನಿಮಗೆ ಕಾನ್ಫಿಡೆನ್ಸು ಮತ್ತು ಡಿಸಿಪ್ಲಿನ್ ಅನ್ನೋದು ನಾನು ಏನೇನು ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿದರೆ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ನಾನು ಯಾವತ್ತೂ ಹೇಳಂಗೆ ಎಫರ್ಟ್ಸ್ ಯುವರ್ಸ್, ಗೈಡೆನ್ಸ್ ಅವರ್ಸ್. ನಿಮ್ಮ ಎಫರ್ಟ್ಸು ನೀವು ಹಾಕೋಕ್ಕೆ ರೆಡಿ ಆದರೆ ನಮ್ಮ ಗೈಡೆನ್ಸು ಖಂಡಿತ ನಿಮಗೆ ಸಿಗುತ್ತೆ. ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ಯಾರ್ಯಾರು ಈ ವಿಡಿಯೋ ಇಲ್ಲಿ ಗಂಟೆ ನೋಡಿದ್ರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಟ್ರೇಡಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಅವರಿಗೆ ಈ ಚಾನಲ್ನ ರೆಕಮೆಂಡ್ ಮಾಡಿ. ನಿಮಗೇನಾದರೂ ಅರ್ಥ ಆಗ್ತಿದೆ ಅಂತಂದರೆ ಮಾತ್ರ ಬೇರೆಯವ್ರಿಗೆ ರೆಕಮೆಂಡ್ ಮಾಡಿ. ಸೊ ಇದು ಅವರಿಗೂ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ಏನೇನು ಕಲ್ತ್ರಿ, ಹಾಗೆ ನಿಮ್ಮ ಊರು, ನಿಮ್ಮ ಹೆಸರು ಏನು, ಹಾಗೆ ಇದರಲ್ಲಿ ಏನು ವಿಷಯ ನಿಮಗೆ ತುಂಬ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು.